ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ. ದಿಂಗಾಲೇಶ್ವರ ಸ್ವಾಮಿಗಳು ಮೇಲೆ ಆಸೀನರಾಗಿದ್ದಾರೆ. ಅದರಂತೆ ಮರಳಿ ಶ್ರೀಗಳು ಆಸನ ಆಗಿದ್ದಾರೆ. ಈ ಕಾರ್ಯಕ್ರಮನ ಸ್ವಾಗತವನ್ನು ನಮ್ಮ ಸುನೀಲ್ ತನಗೊಂಡವರು ಮಾಡಬೇಕಾಗಿ ವಿನಂತಿ. ಇವತ್ತಿನ ದಿವಸ ಕಲಘಟಗಿಯಲ್ಲಿ ಲಿಂಗಾಯತ ಸಮಾಜದ ಮತದಾರ ಜಾಗೃತಿಯ ಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳವರಿಗೆ ಸಂಸ್ಥಾನ ಮಠ ಶಿರಹಟ್ಟಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಶರಣು ಸಮರ್ಪಣೆಯೊಂದಿಗೆ ಆದರದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಮತದಾರ ಜಾಗೃತಿಯ ಸಭೆಗೆ ಇನ್ನೋರ್ವ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ಚನ್ನಬಸವ ಸ್ವಾಮಿಗಳು ದೊಡ್ಡ ಹುಣಸಿ ಮಠ ಸವಣೂರು, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಶರಣು ಸಮರ್ಪಣೆಯೊಂದಿಗೆ ತುಂಬು ಹೃದಯದ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಳಲಿ ಸ್ವಾಮಿಗಳವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಶರಣು ಸಮರ್ಪಣೆಯೊಂದಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಗುರು ಹಿರಿಯರಿಗೂ ತಾಯಂದಿರಿಗೂ ಮತ್ತು ಎಲ್ಲ ಯುವ ಮಿತ್ರರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಪತ್ರಿಕಾ ಮಾಧ್ಯಮ ಸಿಬ್ಬಂದಿಯವರಿಗೂ ವಿವಿಧ ಇಲಾಖೆ ಸಿಬ್ಬಂದಿ ವರ್ಗದವರಿಗೂ ಕೂಡ ಶರಣಾರ್ಥಿಗಳು. ಧನ್ಯವಾದಗಳು ಸುನೀಲ್ ದನಗೊಂಡವರಿಗೆ. ಅದರಂತೆ ವೇದಿಕೆ ಮೇಲೆ ಶ್ರೀಗಳಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದರಂತೆ ಅವರಿವರನ್ನವೇ ಎಲ್ಲ ಊರಿನ ಬಂದಂಥ ಗ್ರಾಮದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ನಮಃ ಶ್ರೀ ಗುರು ಬಸವಲಿಂಗಾಯ ಧನ್ಯವಾದಗಳು. ನಮ್ಮ ಶಾನಪ್ಪ ಬಸವ ಸ್ವಾಮಿಗಳು ದೊಡ್ಡ ಹುಣಸಿ ಮರ ಸವಣೂರು, ಇವರು ಮಾತಾಡಬೇಕಾಗಿ ವಿನಂತಿ. ಸಮಾಜದ ಮತದಾರ ಜಾಗೃತಿ ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಶರಣೆಂದು, ಮಳಲಿಲಿಯ ಸ್ವಾಮೀಜಿಯವರು ಕೂಡ ಶರಣೆಂದು, ಇಲ್ಲಿ ನೆರೆದಂಥ ಎಲ್ಲ ಸಮಾಜ ಬಾಂಧವರ ತಾಯಿಯಂದಿರ ಚಿಕ್ಕ ಮಕ್ಕಳ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಸುಮಾರು 20-25 ದಿನಗಳಿಂದ ದಿಂಗಾಲೇಶ್ವರ ಸ್ವಾಮೀಜಿಯವರ ಎಲ್ಲ ನಡೆಯನ್ನು ನೀವೆಲ್ಲ ನೋಡ್ತಾ ಬಂದಿದ್ದೀರಿ. ಅವರು ಪ್ರೆಸ್ ಮೀಟ್ನಲ್ಲಿ ಆದಂಥ ಹಾಗೂ ಮಾಧ್ಯಮದಲ್ಲಿ ಬಂದಂಥ ಎಲ್ಲ ವಿಷಯಗಳನ್ನು ನೀವು ಕೇಳ್ತಾ ಬಂದಿದ್ದೀರಿ, ನೋಡ್ತಾ ಬಂದಿದ್ದೀರಿ. ಸಮಾಜದ ಎಲ್ಲ ವ್ಯವಸ್ಥೆಗಳ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಬರ್ತಕ್ಕಂಥ ಎಲ್ಲ ವಿಷಯವನ್ನು ಕೂಡ ನೀವು ಬಲ್ಲವರಾಗಿದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಸುಮಾರು 20-25 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಮಠಾಧೀಶರ ಸಮಾವೇಶವನ್ನು ದಿಂಗಾಲೇಶ್ವರ ಸ್ವಾಮೀಜಿಯವರು ಕರೀತಾರೆ. ಕರೆದು ಆ ಮಠಾಧೀಶರ ಸಮ್ಮುಖದಲ್ಲಿ ಕೆಲವು ನಿರ್ಣಯಗಳನ್ನು ನಾವು ಮಾಡಿದ್ವಿ. ಸಮಾಜಕ್ಕೆ, ಎಲ್ಲ ಸಮಾಜದ ಜನಗಳಿಗೆ ಕಂಟಕವಾದಂಥ ವಿಷಯಗಳನ್ನು, ಯಾವ ನಮ್ಮ ಧಾರವಾಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಆದಂಥ ಅನ್ಯಾಯಗಳನ್ನು ನಾವೆಲ್ಲರೂ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಬಂದ್ವಿ. ನಮ್ಮ ಸಮಾಜದ ಸಾಕಷ್ಟು ಮುಖಂಡರನ್ನು ಆ ಮೀಟಿಂಗಿಗೆ ಕರೆದು ಅವರನ್ನೆಲ್ಲ ನಾವು ಕೂಡಿಸ್ಕೊಂಡು ಕೆಲವೊಂದು ವಿಚಾರಗಳನ್ನು, ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ವಿಷಯಗಳನ್ನು ದಿಂಗಾಲೇಶ್ವರ ಸ್ವಾಮೀಜಿಯವರು ಅವರ ಗಮನಕ್ಕೆ ತಂದರು. ಎಲ್ಲ ಸಮಾಜದ ನಾಯಕರು ಕೂಡ ದಿಂಗಾಲೇಶ್ವರ ಸ್ವಾಮೀಜಿಯವರ ಬೆನ್ನಿಗೆ ನಿಂದಿರ್ತೀವಿ ಅನ್ನತಕ್ಕಂತಹ ಮಾತನ್ನು ಹೇಳಿ, ನಂತರ ಬರತಕ್ಕಂಥ ದಿನಮಾನಗಳಲ್ಲಿ ಕೆಲವು ಜನ ಅಲ್ಲಲ್ಲೇ ಕಟ್ ಹಾಕ್ಕೊಂತ ಹೋಗ್ಬಿಟ್ರು. ಪೂರ್ಣ ನಮ್ಮ ಜೊತೆ ಬರಲಿಲ್ಲ. ಕೆಲವು ಜನ ಮುಖಂಡರಿಗೆ ನಾವು ದಿಂಗಾಲೇಶ್ವರ ಸ್ವಾಮೀಜಿಯವರು ನಾಯಕರಿಗೆ ಹೇಳಿದರು,
ಈ ಚುನಾವಣೆಗೆ ನೀವೇ ಸ್ಪರ್ಧೆ ಮಾಡಬೇಕು, ನೀವೆಲ್ಲ ನಾಯಕರಲ್ಲಿ ಒಬ್ಬ ನಾಯಕ ಬಂದು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಿ ಅಂತಕ್ಕಂತಹ ಮಾತನ್ನು ನಮ್ಮ ಹಿಂದಿರ್ತಕ್ಕಂತಹ ನಾಯಕರಿಗೆ ಹೇಳಿದರು. ಆದರೆ ಆ ನಾಯಕರು ಯಾರೂ ಮುಂದೆ ಬರಲಿಲ್ಲ. ಬರ್ತಾರೆ, 2 ನಿಮಿಷದಾಗ ಬರ್ತಾರೆ. ಆ ನಾಯಕರು ಯಾರೂ ಮುಂದೆ ಬರಲಿಲ್ಲ. ಅನಿವಾರ್ಯ ಪ್ರಸಂಗವಾಗಿ ದಿಂಗಾಲೇಶ್ವರ ಸ್ವಾಮಿಗಳು ನಾಮಪತ್ರವನ್ನು ಸಲ್ಲಿಸಬೇಕಾಯಿತು. ಪತ್ರವನ್ನು ಸಲ್ಲಿಸಿದ ನಂತರ ನಡೆದಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರಕತ್ತೀನಿ, ಏನು ನಡೀತು ಅನ್ನತಕ್ಕಂಥದ್ದು. ನಾಮಪತ್ರವನ್ನು ಸಲ್ಲಿಸಿದ ನಂತರ ಮತ್ತೆ ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಯಾಕೆ ತಗೊಂಡ್ರು ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೀವೆಲ್ಲ ತಿಳ್ಕೊಂಡಿರ್ಬೋದು, ಸ್ವಾಮಿಗಳು ರೊಕ್ಕ ತಗೊಂಡು ಈ ನಾಮಪತ್ರ ವಾಪಸ್ ತಗೊಂಡಿರ್ಬೋದು, ಆ ಪಕ್ಷದವ್ರು ಬಂದು ರೊಕ್ಕ ಕೊಟ್ಟಿರ್ಬೋದು ಅನ್ನತಕ್ಕಂಥ ಮಾತನ್ನು ನೀವು ಮನಸ್ಸಿನಲ್ಲಾಗಲಿ ಅಕ್ಕಪಕ್ಕದಲ್ಲಿ ಮಾತಾಡಿರ್ಬೋದು. ಆದರೆ ಶಿರಹಟ್ಟಿಯ ಜಗದ್ಗುರುಗಳು, ಹಿಂದಿನ ಈಗಿರ್ತಕ್ಕಂಥ ಸಿದ್ದರಾಮ ಮಹಾಸ್ವಾಮಿಗಳು ಬಂದು ಕುತ್ಕೊಂಡು ಈ ನಾಮಪತ್ರವನ್ನು ಶಿರಹಟ್ಟಿ ಫಕೀರೇಶ್ವರರು ಬೇಡ ಅಂತ ಇದ್ದಾರೆ, ನೀವು ನಾಮಪತ್ರ ವಾಪಸ್ ತಗೊಳ್ಳೇಬೇಕು ಅಂತೇಳಿ ಲಿಂಗಾಲೇಶ್ವರ ಸ್ವಾಮಿಗಳಿಗೆ ಬಹಳ ವಿನಂತಿಯನ್ನು ಮಾಡ್ತಾರೆ. ಈ ನಾಮಪತ್ರವನ್ನು ವಾಪಸ್ ತಗೋಬೇಕು ಅನ್ನತಕ್ಕಂತಹ ಮಾತನ್ನು ಹೇಳಿದರು. ಆವಾಗ ನಾನು ಹರಿಹರ ಪೀಠದ ಪಂಚಮಸಾಲಿ ಜಗದ್ಗುರುಗಳು ಕೂಡೇ ಇದ್ವಿ. ಸಾಕಷ್ಟು ಅವರಿಗೆ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನಾವು ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವ್ರು ಹೇಳಿದರು, ಇಲ್ಲ, ನೀ ನಾಮಪತ್ರ ವಾಪಸ ತಗೋಬೇಕು ಅನ್ನತಕ್ಕಂತಹ ಜಿದ್ದನ್ನು ಹಿಡ್ಕೊಂಡು ಕುಂತರು. ಆವಾಗ ಗುರುವಿನ ಅಪ್ಪಣೆ ಮೀರಬಾರ್ದು ಅನ್ನೋ ದೃಷ್ಟಿಯಿಂದ ಲಿಂಗಾಲೇಶ್ವರ ಸ್ವಾಮಿಗಳು ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಇದು ನಿಮ್ಮೆಲ್ಲರ ಗಮನಕ್ಕೆ ಇರಲಿ. ಇಲ್ಲೇ ನಮ್ಮ ಮುಂದೆ ಒಂದು ಪುಸ್ತಕ ಇಟ್ಟಿದ್ದಾರೆ, ಅನುಭವಿಸಿದ್ದು ಸಾಕು 10 ಕರಾಳ ವರ್ಷಗಳು ಮಹಾದ್ರೋಹಗಳು ಅನ್ನತಕ್ಕಂಥ ಒಂದು ಪುಸ್ತಕ ಇಟ್ಟಿದ್ರು. ಈ ಪುಸ್ತಕ ಸಾಮಾನ್ಯವಾಗಿ ನೀವೆಲ್ಲರ ಕೈಯಲ್ಲಿ ಇರ್ಬೋದು, ಓದಿರ್ಬೋದು. ನಾವು ಇದರ ಏನು ನಾವು ಹೇಳ್ಬೇಕಂತಿದ್ದೇವಲ್ಲ ಅವೆಲ್ಲವೂ ಈ ಪುಸ್ತಕದಲ್ಲೇ ಇದೆ. ಈ ಪುಸ್ತಕದಲ್ಲಿ ಎಷ್ಟು ಕರಾಳ ಅನುಭವಿಸಿದ್ದನ್ನು ಈ ಪುಸ್ತಕದಲ್ಲಿ ಇದೆ. ಈ ಒಂದು ಪುಸ್ತಕ ಓದಿದ್ರೆ ಸಾಕು ಏನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿಬಿಡ್ತದೆ. ನಾವು ಹೇಳೋದು ಅವಶ್ಯನೇ ಇಲ್ಲ. ಪ್ರಕೃತಿಯಲ್ಲಿ ಕೂಡ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂಥೇಳಿ 3 ಕಾಲಗಳದಾವೆ. ಅದು ಪ್ರತಿ 3 ತಿಂಗಳಿಗೊಮ್ಮೆ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ. ಸುಮಾರು 20 ವರ್ಷದಿಂದ ಬದಲಾವಣೆ ಆಗದೇ ಇರತಕ್ಕಂತಹ ವ್ಯಕ್ತಿಯನ್ನು ಪ್ರಕೃತಿಯೂ ಕೂಡ ಬದಲಾವಣೆ ಬಯಸ್ತೈತಿ. ಅಂಥದ್ರಲ್ಲಿ ನಾವು ಯಾಕೆ ಬದಲಾವಣೆ ಮಾಡಬಾರ್ದು ಅನ್ನತಕ್ಕಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರಕೃತಿ ಪ್ರತಿಯೊಂದನ್ನು ಬದಲಾವಣೆ ಮಾಡ್ತೈತಿ. ಆದರೆ ನಾವು ಕೂಡ ಮನಸ್ಸು ಮಾಡಿ ಈ ಸರಿ ಯಾವ ರೀತಿ ಪ್ರಕೃತಿ ಬದಲಾವಣೆ ಬಯಸ್ತದೋ ನಾವು ಕೂಡ ಬದಲಾವಣೆ ಬಯಸೋಣ. ಬದಲಾವಣೆ ಬಯಸಿ ಹೊಸ ಮುಖಕ್ಕೆ ಆದ್ಯತೆ ಕೊಟ್ಟು ಹೊಸ ವಿಷಯವನ್ನು ನಾವು ಹುಟ್ಟು ಹಾಕಬೇಕು ಅಂತಕ್ಕಂತಹ ಮಾತನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಕರ್ನಾಟಕದ ಯಾರ ಮಠಾಧೀಶರು ಕೂಡ ಸಮಾಜಕ್ಕಾಗಿ, ಜನರಿಗಾಗಿ ಹೊರಗೆ ಬಂದಿದ್ದನ್ನು ಇವತ್ತಿನವರೆಗೂ ನೀವು ನೋಡಿಲ್ಲ. ಎಲ್ಲರೂ ತಾವು ತಮ್ಮ ಮಠ, ತಮ್ಮ ಕಾಲೇಜು, ತಮ್ಮ ಹೊಲ ಮನೆ ಇದರನ್ನು ಮಾಡ್ಕೊಂಡು ಕುಂತರು. ಆದರೆ ನಿಮ್ಮ ಸೌಭಾಗ್ಯ ಏನು ಅಂತಂದರೆ ಲಿಂಗಾಲೇಶ್ವರ ಸ್ವಾಮಿಗಳು ಬೀದಿಗೆ ಬಂದು ನಮ್ಮ ಸಮಾಜದ ರಕ್ಷಣೆಗಾಗಿ ನಿಂತಿದ್ದಾರಲ್ಲ, ಅವರಿಗೆ ನಾವು ಸಮಾಜದವರು ಎಷ್ಟೇ ಕೋಟಿ ಪ್ರಣಾಮಗಳನ್ನು ಹೇಳಿದರೂ ಕಡಿಮೆನೇ ಅನ್ನತಕ್ಕಂಥದ್ದು. ನೀವೆಲ್ಲ ಹಿರಿಯರದಿರಿ. ನಿನ್ನೆ ಹುಬ್ಬಳ್ಳಿಯಲ್ಲಿ 300 ಜನ ಸ್ವಾಮೀಜಿಯವರು ನಾವು ಕರೆದಿದ್ವಿ ಧಾರ್ಮಿಕ ಚಿಂತನ ಮಂಥನ ಸಭೆಗೆ. ಆದರೆ ಸರ್ಕಾರದಿಂದ ನಮಗೆ ಪರವಾನಗಿ ಸಿಗಲಿಲ್ಲ ಅನ್ನೋ ಒಂದೇ ಉದ್ದೇಶದಿಂದ ನಮಗೆ ಪರವಾನಗಿಯನ್ನು ಕೊಡಲಿಲ್ಲ. ಅವರು ಧಾರ್ಮಿಕ ಚಿಂತನೆ ಗೋಷ್ಠಿಯನ್ನು ನಡೆಸಲಿಕ್ಕೆ ನಮ್ಮ ಪರವಾನಗಿ ಕೊಡಲಿಲ್ಲ. ಆವಾಗ ಸ್ವಾಮೀಜಿಯವರೆಲ್ಲ 300 ಜನ ಸ್ವಾಮೀಜಿಯವರು ಚೆನ್ನಮ್ಮ ಸರ್ಕಲ್ನಿಂದ ಹಿಡಿದು ಮಹಾನಗರ ಸಭೆ ಕಮಿಷನರ್ ಮಠ ಪಾದಯಾತ್ರೆಯಿಂದ ಹೋದ್ವಿ. ದೊಡ್ಡ ಮಠಾಧೀಶರು, ಕರ್ನಾಟಕದ ಎಲ್ಲ ಮಠಾಧೀಶರು ಬಂದಿದ್ದರು. ಆದರೆ ಇಂಥ ಸ್ವಾಮಿಗಳಿಗೆ ಬಿಸಿಲಿನಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ತಂದು ಒದಗಿಸಿದಾರಲ್ಲ, ಅವರಿಗೆ ನೀವೆಲ್ಲ ಬುದ್ಧಿ ಕಲಿಸ್ಬೇಕು, ಲಿಂಗಾಯತ ಮತದಾರರು ಅಂತಕ್ಕಂತಹ ಮಾತನ್ನು ಹೇಳ್ತೀನಿ. ಆದರೆ ಪರಿವರ್ತನೆ ಗಾಳಿ ಬೀಸಿದಾಗ ಪರಿವರ್ತನೆ ಆಗೇ ಆಗುತ್ತೆ. ಆ ಪರಿವರ್ತನೆ ಆಗಲಿಕ್ಕೆ
ನಿಮ್ಮ ಕೈಯಲ್ಲಿದೆ, ಎಲ್ಲ ಪರಿವರ್ತನೆ ಮಾಡಲಿಕ್ಕೆ ಮತದಾರರ ಕೈಯಲ್ಲಿದೆ. ನೀವು ಏನು ತೀರ್ಮಾನವನ್ನು ತಗೊಳ್ತೀರಲ್ಲ ಅದು ಮುಂದೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ, ನಮಗೆ, ನಮ್ಮ ಊರಿಗೆ, ನಮ್ಮ ಸಂಸತ್ ಕ್ಷೇತ್ರ ಏನಿದೆಯಲ್ಲ, ನಾವು ಏನಾದರೂ ಬದಲಾವಣೆ ತರಬೇಕಂದ್ರೆ ಅದು ನಿಮ್ಮ ಕೈಯಲ್ಲೈತಿ. ಆ ಕೈಯನ್ನು ಯಾವ ರೀತಿ ಉಪಯೋಗ ಮಾಡ್ಕೋತೀರಿ ಅನ್ನತಕ್ಕಂಥದ್ದನ್ನು ನಿಮಗೆ ಬಿಡ್ತೀನಿ. ಇನ್ನು ಮುಂದೆ ಸಾಕಷ್ಟು ಬಿಸಿಲು ಭಾಳ ಐತಿ. ಅದಕ್ಕೆ ಸ್ವಾಮೀಜಿಯವರು ತಮ್ಮ ಸಂದೇಶವನ್ನು ನೀಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವರಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂತ ಬಂದರು ಕಲ್ಯಾಣ ಸ್ವಾಮೀಜಿಯವರು ಅಂಥೇಳಿ, ಬಳ್ಳಾರಿ ಸ್ವಾಮೀಜಿಯವರವರು, ಕಲ್ಯಾಣ ಮಠದ ಸ್ವಾಮೀಜಿಯವರು. ಅವರು ಕೂಡ ಇವತ್ತು ಕಲಘಟಗಿಯ ಈ ಸಮಾರಂಭಕ್ಕೆ ದಯಮಾಡಿಸ್ತಾ ಇದ್ದಾರೆ. ಕೆಲವು ನಿಮಿಷದಲ್ಲಿ ಕಲಘಟಗಿ ಎಂಟ್ರಿ ಆಗಿದ್ದಾರೆ. ಅವರು ಕೂಡ ಬರ್ತಾರೆ ಅಂತಕ್ಕಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛಪಡ್ತೀವಿ. ಈ ಒಂದು ಮತದಾರರ ಜಾಗೃತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪೂಜ್ಯ ಸವಣೂರು ದೊಡ್ಡ ಹುಣಸಿ ಕಲ್ಮಠದ ಚನ್ನಬಸವ ಮಹಾಸ್ವಾಮೀಜಿಯವರಲ್ಲಿ ಶರಣೆಂದು, ಮಳಲಿ ಶ್ರೀಗಳವರೇ, ಯಾವತ್ತೂ ಕಲಘಟಗಿ ನಾಡಿನ ಸಮಸ್ತ ಮಹಾಜನಗಳೇ, ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ಬಹುಶಃ ಮಠಾಧಿಪತಿಗಳು ಬೀದಿಗೆ ಬಂದು ಇಂಥವರಿಗೆ ಓಟ್ ಹಾಕಬೇಡ್ರಿ ಅನ್ನುವಂತಹ ಕೆಟ್ಟ ಪರಿಸ್ಥಿತಿ ಬರ್ತೈತಿ ಅಂತ ನಾವು ಎಂದೂ ಅನ್ಕೊಂಡಿರಲಿಲ್ಲ. ಮಠಾಧಿಪತಿಗಳು ಧರ್ಮ ಪ್ರಚಾರವನ್ನು ಮಾಡಿಕೊಂಡು, ಪೂಜಾದಿಗಳನ್ನು ಮಾಡಿಕೊಂಡು, ಭಕ್ತರ ಮನೆಗೆ ಹೋಗಿ ಭಕ್ತರಿಗೆ ಮಾರ್ಗದರ್ಶನ ಮಾಡಿಕೊಂಡು ಇರಬೇಕಾಗಿರುವಂತಹ ಕರ್ತವ್ಯ ಅನ್ನುವಷ್ಟರ ಮಟ್ಟಿಗೆ ದಕ್ಷಿಣ ಭಾರತದಲ್ಲಿ ಒಂದು ವ್ಯವಸ್ಥೆ ಇತ್ತು. ಆ ಮಧ್ಯದೊಳಗೆ ಈ ದೇಶದೊಳಗೆ ಎರಡು ಭಾಗ ಮಾಡೋದು, ಒಂದು ಉತ್ತರ ಭಾರತ, ಇನ್ನೊಂದು ದಕ್ಷಿಣ ಭಾರತ ಅಂತ. ಉತ್ತರ ಭಾರತ, ದಕ್ಷಿಣ ಭಾರತ ಎರಡು ಭಾಗ ಮಾಡಿದಾಗ ಉತ್ತರ ಭಾರತದಲ್ಲಿ ಬಹಳ ಜನ ಸಾಧು ಸನ್ಯಾಸಿಗಳು MLA ಇಲೆಕ್ಷನ್ನಿಗೆ ನಿಲ್ತಾರೆ, MP ಇಲೆಕ್ಷನ್ನಿಗೆ ನಿಲ್ತಾರೆ, MLC ಇಲೆಕ್ಷನ್ನಿಗೆ ನಿಲ್ತಾರೆ. ಎಷ್ಟೋ ಜನ MP ಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತು. ಈಗೂ ಕೂಡ ಹಿಂದೆ ಉಮಾಭಾರತಿ ಎನ್ನುವಂಥ ಬ್ರಹ್ಮಚಾರಿಣಿ ಮುಖ್ಯಮಂತ್ರಿ ಆಗಿದ್ದನ್ನು ನಿಮಗೆ ನೆನಪು ಮಾಡ್ತೀವಿ. ಈಗ ಯೋಗಿ ಆದಿತ್ಯನಾಥ ಮುಖ್ಯಮಂತ್ರಿ ಆಗಿದ್ದನ್ನು ನೆನಪು ಮಾಡ್ತೀವಿ. ಆದರೆ ದಕ್ಷಿಣ ಭಾರತದಲ್ಲಿ ಯಾರೂ ಕೂಡ ರಾಜಕೀಯವನ್ನು ಪ್ರವೇಶ ಮಾಡಿರಲಿಲ್ಲ, ರಾಜಕೀಯ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊತಿದ್ದಿಲ್ಲ. ಎಲ್ಲ ಪಕ್ಷದವರು ಮಠಕ್ಕೆ ಬರ್ತಾರೆ, ಎಲ್ಲ ಪಕ್ಷದವರು ಆಶೀರ್ವಾದ ಮಾಡ್ರಿ ಅಂತಾರೆ. ಎಲ್ಲ ಸ್ವಾಮಿಗಳು ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ, ಯಾವನಾರು ಯಾಕೆ ಬರೋಲ್ನಕ್ಕಂತೇಳಿ. ಇದು ನಿಮಗೆ ಗೊತ್ತೈತಿ. ಆದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಇದು ಎಷ್ಟು ಸರಿ ಅನ್ನುವಂತಹದ್ದು ಬಹಳಷ್ಟು ಸಾರಿ ನಮ್ಮ ಮನಸ್ಸಿಗೆ ಬಂತು. ಒಂದು ಪೂಜ್ಯ ಸ್ಥಾನದಲ್ಲಿ ಕೂತುಕೊಂಡು, ಧಾರ್ಮಿಕ ಸ್ಥಾನದಲ್ಲಿ ಕೂತುಕೊಂಡು ಅಯೋಗ್ಯರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ನಮಗೆ ಬಂತು. ಇದು ನನ್ನ ತಲೆಯೊಳಗೆ ಬಂತು. ಕೃಷ್ಣನ ಹತ್ರ ಪಾಂಡವರು ಹೋದರು, ಕೌರವರು ಹೋದರು. ಆದ್ರೆ ಇಬ್ಬರ ಯೋಗ್ಯತೆಯಲ್ಲಿ ಯಾರಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದನ್ನು ಕೃಷ್ಣ ವಿಚಾರ ಮಾಡಿ ಒಳ್ಳೆಯವರಿಗೆ ಆಶೀರ್ವಾದ ಮಾಡಬೇಕು ಅಂತ ಮಾಡಿದ. ಆ ರೀತಿ ದೇಶದ ಇತಿಹಾಸ ಹೇಳ್ತಕ್ಕಂಥ ನಾವು ಬಹುಶಃ ಅಯೋಗ್ಯರಿಗೆ ಆಶೀರ್ವಾದವನ್ನು ಮಾಡಿದರೆ ದೇಶಕ್ಕೆ ಕಂಟಕ ಆಗುತ್ತದೆ, ಸಮಾಜಗಳು ನಾಶ ಆಗ್ತವೆ ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ನಾನು ಯಾವಾಗಲೂ ಕೂಡ ನನಗೆ ಯಾರು ಅಯೋಗ್ಯರು ಅನಿಸ್ಯಾರ, ಯಾರು ಸಮಾಜಕ್ಕೆ ಕಂಟಕರಾಗ್ಯಾರ ಅವ್ರಿಗೆ ಒಟ್ಟ ಆಶೀರ್ವಾದ ಮಾಡೋ ಗೋಜಿಗೆ ಹೋಗಿಲ್ಲ. ನಾನು ನೇರವಾಗಿ ಹೇಳ್ತೀನಿ, ಬರಕ್ಕೆ ಹೋಗ್ಬೇಡಪ್ಪ, ನೀನು ಹಣೆ ಬರ್ದಾಗಿದ್ದಂಗಾಗಲಿ, ನಮ್ಮ ಮಠಕ್ಕೆ ಬರಬೇಡ ಅಂತಲೇ ಹೇಳಿದ್ದೀನಿ. ನಡ್ಕೊಂಡು ಬಂದ ಪದ್ಧತಿ. ಎಷ್ಟೋ ಮಂದಿ MLA ಚುನಾವಣೆಗೆ ನಿಂತಾಗ ಅವ್ರನ್ನ ಸೋಲಿಸುವ ಪ್ರಯತ್ನವನ್ನು ನಾವು ಮಾಡೀವಿ, ಒಳ್ಳೆಯವ್ರನ್ನ ಗೆಲ್ಲಿಸುವ ಪ್ರಯತ್ನನೂ ಕೂಡ ನಾವು ಮಾಡೀವಿ ನಮ್ಮ ಭಾಗದೊಳಗೆ.
ಇದು ನಡ್ಕೊಂಡು ಬಂದಿರುವಂಥ ಪದ್ಧತಿ. ನಿನ್ನೆ ಅಮರಗೋಳದೊಳಗೆ ಹಿಂಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡಿ ಮುಂದೆ ಹೆಬ್ಬಳ್ಳಿಗೆ ಹೋದಿವಿ ನಾವು. ಅಲ್ಲಿ ವಿಪರೀತ ಜನಗಳು ಸೇರಿದ್ದು, ಇಲ್ಲೂ ಕೂಡ ಚಲೋ ಸಂಖ್ಯೆಯಲ್ಲಿ ಸೇರಿದ್ದು. ನವಲಗುಂದ, ಹೆಬ್ಬಳ್ಳಿ, ಆ ಕಡೆ ಈ ಕಡೆ ಭಾರಿ ಜನ ಸೇರಿದ್ರು ಅಂತ ಪೇಪರ್ ಟಿವಿಯಾಗ ಬಂತು. ನನಗೂ ಅನಿಸ್ತದೆ ಭಾಳ ಮಂದಿ ಸೇರ್ಯಾರಂತ. ಆದ್ರೆ ಕಲಗಟ್ಟಿಗೆ ಒಳಗೆ ಏನು ಸೇರಿರಿಲ್ಲ, ಅಲ್ಲಿ ಎಷ್ಟು ಜನ ಸೇರಿಲ್ಲ. ಎಷ್ಟು ಜನ ಸೇರಿರಿ, ಗಟ್ಟಿ ಬೀಜಗಳು ಸೇರಿರಿ, ಬದಲಾವಣೆ ಮಾಡೋ ಬೀಜಗಳು ನೀವು ಸೇರಿರಿ ಅನ್ನೋದು ನಂಗೆ ಖುಷಿಯಾಗಿದೆ. ನಿಮ್ಮನ್ನು ಮುಖ ನೋಡಿದ್ರೆ ನಂಗೆ ಗೊತ್ತಾಗೈತಿ, ಒಬ್ಬೊಬ್ಬ ಒಂದೊಂದು 1000 ಮಂದಿ ಬದಲಿ ಮಾಡುವಂಗೆ ಅದೀರಿ. ಅದು ನಂಗೆ ಭಾಳ ಖುಷಿ ಅನ್ನಿಸ್ತು. ಹೊತ್ತು ತಂದ ನಾಯಿ ಮೊಲನ ಹಿಡಿಯಬಲ್ಲುದೆ ಅಂತ ಬಸವಣ್ಣವ್ರದ್ದೊಂದು ವಚನ ಅದು. ಹೊತ್ತು ತಂದ ನಾಯಿ ಮೊಲನ ಹಿಡಿಯಬಲ್ಲುದೆ ಅಂತ. ಯಾರನ್ನ ಕರ್ಕೊಂಡು ಬಂದಿರ್ತಾರಂತ ಎಲ್ಲ ಗೊತ್ತಾಗಿಬಿಡ್ತಿತ್ತು. ಆದರೆ ಇವು ಓಡಿ ಬಂದ ಹುಲಿಗಳೇ ಹೊರತಾಗಿ ಹೊತ್ತು ತಂದ ನಾಯಿಗಳಲ್ಲ ಅಂತಕ್ಕಂಥದ್ದನ್ನು ಬಹಳಷ್ಟು ಮುಖಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ನಿನ್ನೆ ಅಮರಗೋಳಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಸಭಾ ನಿರೂಪಣೆ ಮಾಡ್ತಿದ್ರು, ಇವ್ರು ಮಾಡಿದಂಗೆ. ಆ ಹೆಣ್ಮಗಳು ಹೇಳಿದ್ಲು, ಈ ದಿಂಗಾಲೇಶ್ವರ ಅಜ್ಜವ್ರು 20 ವರ್ಷದಿಂದ ಈ ಊರಿಗೆ ಬರ್ತಿದ್ರು. ಯಾವಾಗ ಬಂದರೂ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಆದರೆ ಇವತ್ತು ರಾಜಕೀಯ ವಿಚಾರಗಳನ್ನು ಮಾತಾಡಲಿಕ್ಕೆ ಬಂದಿದ್ದಾರೆ. ರಾಜಕೀಯ ವಿಚಾರಗಳನ್ನು ಮಾತಾಡಲಿಕ್ಕೆ ಬಂದಾರಂದ್ರೂ ಕೂಡ ಆ ಹೆಣ್ಮಗಳು ಹೇಳಿದ ಮಾತು ಅಮರಗೋಳದೊಳಗೆ, ಈ ರಾಜಕೀಯ ವಿಚಾರವನ್ನು ಮಾತಾಡಲಿಕ್ಕೆ ಯಾಕೆ ಬಂದರು ಅವರು ಅಂತಂದ್ರೆ, ಇದಕ್ಕೆ ರಾಜಕಾರಣ ಕಾರಣ ಅಲ್ಲ, ಸಮಾಜ ಕಾರಣ ಮತ್ತು ಧರ್ಮ ಕಾರಣ ಅನ್ನುವಂಥ ಮಾತನ್ನು ಆಕೆ ಹೇಳಿದ್ವಿ. ಭಾಳ ಸೂಕ್ಷ್ಮ ವಿಚಾರ ಇದೆ ಆಕೆ ಹೇಳಿದ ಮಾತು. ಇದಕ್ಕೆ ಸಮಾಜ ಕಾರಣ, ಧರ್ಮ ಕಾರಣ ಅನ್ನುವಂಥ ಮಾತನ್ನು ಹೇಳಿದ್ವಿ. ಕಾನೂನು 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 ಯಾರಿಗೆ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಕಾನೂನು ದುರ್ಬಲರಿಗೋ ಸಬಲರಿಗೋ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಈಗ ಒಬ್ಬರು ಹೇಳಿದ್ರು, ಕಾರ್ಯಕರ್ತರು ಬ್ಯಾನರ್ ತೆಗಿ ಅಂತಾರೆ. ತೆಗಿದ್ದೀನಿ, ಬ್ಯಾನರ್ ತೆಗೆಸ್ಬೋದೇ ಹೊರತಾಗಿ ನಮ್ಮ ಜನರ ತಲೆಯಾಗಿನ ಗಟ್ಟಿ ವಿಚಾರಗಳನ್ನು ತೆಗೆಸುವ ಶಕ್ತಿ ಯಾವನಿಗೂ ಕೂಡ ಇಲ್ಲ ಅನ್ನುವಂತಹದ್ದು ನಮಗೆ ಚೆನ್ನಾಗಿ ಗೊತ್ತು. ತೆಗೀರಿ, ನಮಗೇನಾದ್ರೂ ಅವಶ್ಯಕತೆ ಇಲ್ಲ, ಬ್ಯಾನರ್ ನಮಗೆ ಬೇಕೇ ಆಗಿಲ್ಲ. ನಾವು ಗಾಡಿ ಮೇಲೆ ಬ್ಯಾನರ್ ಹಾಕೋರಲ್ಲ, ತಲೆಯಾಗಿ ಒಳ್ಳೆಯ ವಿಚಾರಗಳನ್ನು ಹಾಕುವ ಸ್ವಾಮಿಗಳು ನಾವು ಅದೀವಂದ ಮೇಲೆ ಯಾವ ಬ್ಯಾನರ್ ತಗೊಂಡು ನಾವೇನು ಬ್ಯಾನರ್ ನೋಡಿ ಬದಲಿ ಹಾಕಿರೋ, ನಮ್ಮ ವಿಚಾರಗಳನ್ನು ಕೇಳಿ ಬದಲಿ ಹಾಕಿರಿ. ನೀವು ಏನು ಹಾಕಿರಿ? ವಿಚಾರಗಳನ್ನು ಕೇಳಿ ಬದಲಿ ಹಾಕಿರಿ. ನಾ ಯಾವಾಗಲೂ ಕೂಡ ಮಠ ಹಿಡಿದು ಖಾಲಿ ಕುಂತಿಲ್ಲ. ಈಗ ಸಿರಹಟ್ಟಿ ಸಂಸ್ಥಾನ ಮಠದ ಅಧಿಕಾರ ತಗೊಂಡಿರಬಹುದು. ಇದಕ್ಕಿಂತ ಮೊದಲು ಬರೇ ಬಾಲೆಹೊಸೂರು ದಿಂಗಾಲೇಶ್ವರ ಸ್ವಾಮಿಗಳಾಗಿದ್ದಾಗೂ ಕೂಡ ನಾವು ಯಾವಾಗೂ ಯಾವುದೇ ಪಕ್ಷಕ್ಕೆ ಅಂಟಿಕೊಂಡ ಸ್ವಾಮಿಗಳಲ್ಲ. ಬಹಳ ಸ್ಪಷ್ಟವಾಗಿ ಹೇಳೋದಂತಂದ್ರೆ, ಬಿಜೆಪಿ ಸ್ವಾಮಿಗಳು ಅಲ್ಲ, ಕಾಂಗ್ರೆಸ್ಸಿನ ಸ್ವಾಮಿಗಳು ಅಲ್ಲ, ಬಿಜೆಪಿ ವಿರೋಧಿಗಳು ಅಲ್ಲ, ಕಾಂಗ್ರೆಸ್ಸಿನ ವಿರೋಧಿಗಳು ಅಲ್ಲ, ಇನ್ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ, ವಿರೋಧಿಗಳು ಅಲ್ಲ. ನಾವು ಯಾರು ಸಮಾಜಕ್ಕೆ ಕಂಟಕರಾಗ್ತಾರೆ, ಯಾರು ಮತದಾರರನ್ನ ತಿರಸ್ಕಾರ ಮಾಡಿ ಅಹಂಕಾರದೊಳಗೆ ಮೆರಿತಾರ, ಯಾರು ನಾಡಿನ ನಿರ್ಲಕ್ಷ್ಯವನ್ನ ಮಾಡ್ತಾರ, ಯಾರು ಕರ್ತವ್ಯ ಪ್ರಜ್ಞೆಯಿಂದ ವಿಮುಖರಾಗ್ತಾರ, ಅಂಥವರ ವಿರುದ್ಧ ಹೋರಾಟ ಮಾಡುವ ಸ್ವಾಮಿಗಳೇ ಹೊರತಾಗಿ ನಾವು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡುವ ಸ್ವಾಮಿಗಳಂತೂ ಅಲ್ಲ. ಆದರೆ ಹಿಂದೆ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅನ್ನುವಂತಹ ಒಂದು ವಿಚಾರ ಬಂತು. ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತ ಹೊರಟಂತ ಸಂದರ್ಭದೊಳಗೆ ಬಹಳ ದೊಡ್ಡ ಹೋರಾಟವನ್ನು ನಾವು ಮಾಡಿದ್ವಿ ಅವತ್ತಿನ ಕಾಲಕ್ಕೆ. ಅವತ್ತು ಯಾವ ಸರ್ಕಾರ ಇತ್ತು, ಆ ಸರ್ಕಾರದ ವಿರುದ್ಧನ ಹೋರಾಟ ಮಾಡಿದ್ವಿ. ಬಹುಶಃ ನಿಮ್ಮ ಗಮನದಾಗಿರಲಿ, ಶಿವಯೋಗ ಮಂದಿರ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ 1850 ಜನ ಸ್ವಾಮಿಗಳು ಸೇರಿದ್ವಿ. 1850 ಜನ ಸ್ವಾಮಿಗಳು ಸೇರಿದ್ವಿ ನಾವು, ಮಠಾಧಿಪತಿಗಳೆಲ್ಲರೂ. ಎಲ್ಲರದು ಒಂದೇ ನಿಲುವಾಗಿತ್ತು, ಸಮಾಜ ಎರಡಲ್ಲ ಒಂದು ಅನ್ನುವಂಥದ್ದನ್ನು ಹೇಳುವಂಥದ್ದಾಗಿತ್ತು. ಆ ಹೋರಾಟದಲ್ಲಿ ರಾಜ್ಯ ಮಟ್ಟದೊಳಗೆ ನಾನು ಹೋರಾಟವನ್ನು ಮಾಡಿದೆ. ಪಂಚಪೀಠದವರು, ವಿರಕ್ತ ಪೀಠದವರು, ಸಾಧು ಸನ್ಯಾಸಿಗಳು, ಲಿಂಗಾಲೇಶ್ವರ ಸ್ವಾಮಿಗಳು ಒಬ್ಬರೇ ಮಾತಾಡಬೇಕು ಅಂತ ಹೇಳ್ತಿದ್ವಿ. ಅವತ್ತಿನ ದಿವಸ ಬಹಿರಂಗ ಸವಾಲನ್ನು ಕೂಡ ಹಾಕುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಚಪ್ಪಾಳಿ ಹೊಡಿರಿ ಎಲ್ಲರೂ. ಬಳ್ಳಾರಿ ಕಲ್ಯಾಣ ಮಠದ ಮಹಾಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಇವರು ಬೇಡ ಜಂಗಮರ ಒಂದು ಹಿತಕ್ಕಾಗಿ ಬೆಂಗಳೂರಿನೊಳಗೆ 8 ತಿಂಗಳ ಒಂದೇ ಜಾಗದೊಳಗೆ ಕೂತ್ಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ
ಈ ಕೇಂದ್ರ ಸಚಿವರು ಒಂದು ದಿವಸ ಅವ್ರನ್ನ ಹೋಗಿ ಭೇಟಿ ಮಾಡಲಿಲ್ಲ. ಇವತ್ತು ಎಲ್ಲಾ ಜಂಗಮರು ಮನೆಗೆ ಅಡ್ಡಾಡಕತ್ತಾರ. ಅಂತ ನಾಚಿಕೇಡಿತನದ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವತ್ತಿನ ಮುಖ್ಯಮಂತ್ರಿ ಹೊಳ್ಳಿ ನೋಡ್ಲಿಲ್ಲ, ಅವತ್ತಿನ ಈ ಕೇಂದ್ರ ಸಚಿವರು ಈ ಸ್ವಾಮೀಜಿಯವರನ್ನು ಹೊಳ್ಳಿ ನೋಡಲಿಲ್ಲ, ಜನಗಳನ್ನು ಹೊಳ್ಳಿ ನೋಡಲಿಲ್ಲ. ಬಹಳ ವಿಶೇಷ ಅಂತಂದ್ರೆ ಒಂದು ಕಡೆಗೆ ಇವರು ಕೂತ್ಕೊಂಡಿದ್ದಾರೆ, ಇನ್ನೊಂದು ಕಡೆಗೆ ಇನ್ನೊಂದು ಸಮಾಜದವರು ಕೂತ್ಕೊಂಡಿದ್ದಾರೆ. ಅಲ್ಲಿ ಹೋಗ್ತಾರೆ, ಇವ್ರನ್ನ ತಿರಸ್ಕಾರ ಮಾಡ್ತಾರ. ಈ ಧಾರವಾಡ ಮತಕ್ಷೇತ್ರದ ಎಲ್ಲ ಜಂಗಮ ಸಮಾಜದವರು ಮೊದಲನೇದಾಗಿ ವಿಚಾರ ಮಾಡಬೇಕು. ಈ ಕಲಘಟಗಿ ತಾಲೂಕಿನಾಗ ಭಾಳ ಮಂದಿ ಇದೀರಂತ, ನಿಮಗೆ ಏನಾಗಿದೆ ಅನ್ನುವಂತಹದ್ದನ್ನು, ಅವರಿಂದ ಏನಾಯ್ತು ಅಂತಕ್ಕಂತಹದ್ದನ್ನ ಆತ್ಮಸಾಕ್ಷಿಯಿಂದ ವಿಚಾರ ಮಾಡಿಕೊಡಿ. ಇವತ್ತು ಅವ್ರು ಏನಾದರೂ ಹಣದ ಆಮಿಷ ತೋರಿಸಿದ್ರು, ಮತ್ತೊಂದರ ಆಮಿಷ ತೋರಿಸಿದ್ರು ಅಂತಂದ್ರೆ ನೀವು ಅದರ ಬಗ್ಗೆ ಬಹಳ ಸೋತು ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಾ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೆ ಆ ಪೂಜ್ಯರು ಬರೋಕ್ಕಿಂತ ಪೂರ್ವದಲ್ಲಿ. ಕಾನೂನು ಯಾರಿಗೆ ಕಾನೂನು? ಒಬ್ಬ ಬಹಳ ಚಂದ ಬರೆದಿದ್ದ, ದೊಡ್ಡ ಪ್ರಾಣಿಗಳು ಕಾನೂನನ್ನ ಹರಿದುಕೊಂಡು ಹೋಗುತ್ತವೆ, ಸಣ್ಣ ಪ್ರಾಣಿಗಳು ಅದರೊಳಗೆ ಸಿಕ್ಕ ಹಾಕಿಕೊಂಡು ಸಾಯುತ್ತವೆ ಅಂತ. ಕಾನೂನು ಅನ್ನೋದೊಂದು ಜೇಡರ ಬಲೆ. ಕಾನೂನು ಅನ್ನೋದೊಂದು ಜೇಡರ ಬಲೆ. ಆ ಜೇಡರ ಬಲೆಯಲ್ಲಿ ಸಣ್ಣ ಸಣ್ಣ ಹುಳ ಸಿಕ್ಕೊಂಡ್ಬಿಡ್ತಾವ, ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳು ಹರಿದು ಹೋಗಿಬಿಡ್ತಾವ ಅದನ್ನ ಅಂತ ಹೇಳ್ತಾ ಇದ್ರು. ಬಹುಶಃ ಯಾವಾಗ ನಾವು ಇಲ್ಲಿಯ MP ಅಂತ ಏನದಾರಲ್ಲ, 20 ವರ್ಷ MP ಆಗಿದ್ರಲ್ಲ, ಕೇಂದ್ರ ಸಚಿವರಾಗಿದ್ರಲ್ಲ, ಅವರ ವಿರುದ್ಧ ಹೋರಾಟಕ್ಕೆ ಇಳಿದ್ವಿ, ಆ ಕೂಡಲೇ ನಮ್ಮ ವಿರುದ್ಧ ಅಪಪ್ರಚಾರ, ದುಡ್ಡಿನ ವಿಚಾರ, ಮತ್ತೊಂದು ಮುಗಿದೊಂದು ಎಲ್ಲವೂ ಕೂಡ ನಡೆದ್ಬಿಟ್ಟು. ಇದು ಯಾವುದು ಅಂದ್ರೆ ಬ್ರಿಟಿಷರ ಆಡಳಿತ. ಬ್ರಿಟಿಷರು ನಮ್ಮನ್ನು ಹಿಡಿತದೊಳಗಿಟ್ಟಿದ್ರು, ಯಾರೂ ಮಾತಾಡುವಂಗಿಲ್ಲ, ಎಲ್ಲರೂ ಬಾಯಿ ಮುಚ್ಚಿಕೊಂಡಿರ್ಬೇಕು ಅಂತಹ ಕೆಟ್ಟ ಕಾನೂನನ್ನ ಅವರು ತಂದಿಟ್ಟಿದ್ರು. ಬಹುಶಃ ಆ ಬ್ರಿಟಿಷರ ಸಂತತಿ ಎಲ್ಲಾದ್ರೂ 20 ವರ್ಷ ಆಡಳಿತ ಮಾಡೈತೆ ಅಂದ್ರೆ ಅದು ಧಾರವಾಡ ಮತಕ್ಷೇತ್ರದೊಳಗೆ ಮಾಡೈತಿ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಬೇಕು. ಒಂದು ಸಾರಿ ಅವ್ರ ಹೆಸರು ಹೇಳ್ಬಿಡ್ತೀನಿ, ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಯಾರು ಅಂತಂದ್ರೆ ಬ್ರಿಟಿಷ್ ಸಂತತಿಯ ಬಹುದೊಡ್ಡ ಅಂಶನೇ ಹೊರತಾಗಿ ಬೇರೆ ಯಾರು ಅಲ್ಲ ಅಂತಕ್ಕಂಥದ್ದನ್ನ ಮತದಾರರು ಚೆನ್ನಾಗಿ ತಲೆಯಾಗಿಟ್ಕೋಬೇಕು. ಅದು ಬ್ರಿಟಿಷ್ ಸಂತತಿ. ಯಾಕೆ? ಅವರ ಆಡಳಿತದ ವೈಖರಿನೇ ಆಗಿದೆ. ಎಷ್ಟು ಸಮಾಜಗಳನ್ನ ತುಳಿದ್ರು ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಬೆಳೆಸೋದು ಬೇಕಾಗಿಲ್ರಿ, ನಿಮಗೆ ಬೆಳೆಸೋ ತಾಕತ್ ಇಲ್ವೇ ಇಲ್ಲ. ನಿಮಗೆ ಕ್ಷೇತ್ರವನ್ನು ಬೆಳೆಸೋದು ಗೊತ್ತಿಲ್ಲ, ಹಳ್ಳಿಗಳನ್ನು ಬೆಳೆಸೋದು ಗೊತ್ತಿಲ್ಲ, ರಸ್ತೆ ಮಾಡೋದು ಗೊತ್ತಿಲ್ಲ, ಸಾಲಿ ಮಾಡೋದು ಗೊತ್ತಿಲ್ಲ, ಕಾರ್ಖಾನೆಗಳನ್ನು ತರೋದು ಗೊತ್ತಿಲ್ಲ, ಯಾವುದು ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರೋದು ಯಾವ್ದಪ್ಪ ಅಂತಂದ್ರೆ ಯಾವನು ತುಳಿಬೇಕು, ಯಾವನ್ನ ಹಾಳು ಮಾಡಬೇಕು, ಯಾವನ ಮೇಲೆ ಕೇಸ್ ಮಾಡ್ಬೇಕು ಅನ್ನೋದು ಒಂದು ಬಿಟ್ರೆ ನಿಮಗೆ ಏನೂ ಗೊತ್ತಿಲ್ಲ ಅಂತಕ್ಕಂಥದ್ದನ್ನ ನಾವು ಬಹಿರಂಗವಾಗಿ ಹೇಳುವಂತಹ ಪ್ರಸಂಗಕ್ಕೆ ಅವರೇ ಕಾರಣರಾಗಿದ್ದಾರೆ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ. ವಿಚಾರ ಮಾಡಬೇಕು. ಎಲ್ಲರಿಗೂ ಕೂಡ ಸ್ವಾಭಿಮಾನ ಇರ್ತದೆ. ಯಾವ ಸಮಾಜದವರಿಗೆ ಸ್ವಾಭಿಮಾನ ಇರೋದಿಲ್ಲ? ಎಲ್ಲ ಸಮಾಜಗಳಂತೇನದವ, ಎಲ್ಲ ಧರ್ಮಗಳಂತೇನದವ, ಇಲ್ಲಿ ಒಂದೇ ಸಮಾಜದವರು ಕುಂತಿಲ್ಲ. ಯಾರೋ ಬ್ಯಾನರ್ ಅನ್ನ ತಪ್ಪು ಮಾಡಿಸಿದ್ರು, ಅವನು ಒಂದೇ ಸಮಾಜದ ಹೆಸರು ಹಾಕಿದ್ರು, ಹಾಕಬಾರದು. ರಾಜಕಾರಣದಲ್ಲಿ ಒಂದೇ ಸಮಾಜ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಒಂದೇ ಸಮಾಜದಿಂದ ನಾಡಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ರಾಗ ನಮ್ಮದಂತೂ ವಿಶೇಷವಾಗಿ ಸಿರಹಟ್ಟಿ ಮಠ ಅಂದ್ರೆ ಅದು ಭಾವೈಕ್ಯತಾ ಪೀಠ. ಆ ಮಠದೊಳಗೆ ಹಿಂದೂಗಳು, ಮುಸ್ಲಿಮರು, ಎಲ್ಲ ಜಾತಿಗಳು ಸಮ. ನಮ್ಮ ಮಠ ಭಾವೈಕ್ಯತಾ ಮಠ. ಎಲ್ಲ ಸಮಾಜದ ಹಿತವನ್ನ ಬಯಸೋದೇ ನಮ್ಮ ಮೂಲ ಗುರಿಯಾಗಿದೆ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕು. ಎಲ್ಲರಿಗೂ ಸ್ವಾಭಿಮಾನ ಇರ್ತದೆ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಸ್ವಾಭಿಮಾನ ಇರ್ತದೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಸಮಾಜವನ್ನು ನೋಡೋದಿಲ್ಲ, ಧರ್ಮವನ್ನು ನೋಡೋದಿಲ್ಲ, ವ್ಯಕ್ತಿಯನ್ನು ನೋಡೋದಿಲ್ಲ, ಏನನ್ನು ನೋಡೋದಿಲ್ಲ. ನಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಹೋರಾಟ ಮಾಡೇ ತೀರ್ತೀವಿ. ನನಗೆ ಏನಾಯಿತು ಅಂತಂದ್ರೆ, ಒಂದು ಕೆಲಸದ ನಿಮಿತ್ತ ಈ ಸಚಿವರಿಗೆ ಫೋನ್ ಮಾಡಿದಾಗ, ಕೇಂದ್ರ ಸಚಿವರಿಗೆ ಫೋನ್ ಮಾಡಿದಾಗ ಅವರು ನನಗೆ ಕೇಳಿದ ಮಾತು ಯಾವುದು ಅಂತಂದ್ರೆ, ನಿಮ್ಮ ಸಮಾಜದಾಗ, ಲಿಂಗಾಯತ ಸಮಾಜದಾಗ ಯಾರು ಲೀಡರ್ ಇಲ್ಲನ್ರಿ ಅಂತ ಒಂದು ಮಾತನ್ನ ಕೇಳಿದ್ರು. ನಿಮ್ಮ ಸಮಾಜದವ್ರನ್ನ ಕೇಳ್ಕೋರಿ ಅಂತಂದ್ರು. ಒಬ್ಬ ಕ್ಷೇತ್ರದ MP ಆಗಿ ಎಲ್ಲ ಜಾತಿಯ ಜನಾಂಗಕ್ಕೆ ಕೆಲಸ ಮಾಡಬೇಕೇ ಹೊರತಾಗಿ ನಿನ್ನ ಜಾತಿ ನಾಯಕರಿಲ್ಲ ಅಂತ ಕೇಳ್ತಾರಪ್ಪ ಅಂದ್ರೆ ನಮ್ಮ ಜಾತಿ ನಾಯಕರನ್ನ ತೋರಿಸಲೇಬೇಕಾಗಿದೆ ಅನ್ನುವಂತಹ ಭಾವನೆ ನಮಗೆ ಬಂದಿದೆ ಅನ್ನುವಂಥದ್ದು. ಯಾಕೆ ಕೇಳಿದ್ರು ಅವರು, ನಿಮ್ಮ ಜಾತಿ ಲೀಡರ್ ಇಲ್ಲ ಅನ್ನುವಂತ ಯಾಕೆ ಕೇಳಿದ್ರು ಅಂದ್ರೆ, ಅವ್ರಿಗೆ ಭಾಳ ಚಲೋ ಗೊತ್ತಿತ್ತು, ಎಲ್ಲ ಲಿಂಗಾಯತ ನಾಯಕರನ್ನ ಮಣ್ಣು ಕೊಟ್ಟಿನಿ ನಾನು, ಇನ್ಯಾವ್ರದಾರ ಇವರಿಗೆ ಅನ್ನುವಂತಹ ಭಾವನೆ ಅವರಲ್ಲಿ ಬಂದಿತ್ತು ಅಂತಕ್ಕಂಥದ್ದು ನಮಗೆ ಬಹಳ ಚಲೋ ಗೊತ್ತದು. ನಿಮಗೆಲ್ಲ ಗೊತ್ತು,
ಚಿಕ್ಕನಗೌಡರು 3 ಸರಿ MLA ಆಗಿದ್ರು. ಇವತ್ತು ಅವ್ರು ಯಾವ ಪರಿಸ್ಥಿತಿ ಒಳಗೆ ಹೋಗ್ಬಿಟ್ರು ಚಿಕ್ಕನಗೌಡರು ಅಂತಕ್ಕಂಥ. ಇಲ್ಲಿ ಶಿವು ಹಿರೇಮಠ ಅಂತೇಳಿ ಅಡ್ಡಾಡಿದ್ರಂತ ಈ ತಾಲೂಕಿನಾಗ, ನಾನು MLA ಆಗ್ಬೇಕಂತ. ಶಿವು ಹಿರೇಮಠ MLA ಆಗ್ಬೇಕಂತ ಕನಸು ಕಂಡಾತಲ್ಲ. ಆದ್ರೆ ಶಿವು ಹಿರೇಮಠನ ತಲೆಯಾಗಿ ನೀ MLA ಆಗ್ತೀನಿ, ನಿನಗೆ ನಾ ಟಿಕೆಟ್ ತಂದು ಕೊಡ್ತೀನಿ, ಇಡೀ ಕಲಘಟಗಿ ತಾಲೂಕಿನೊಳಗೆ ಜಂಗಮರು ಹೆಚ್ಚದಾರ, ನೀ ಅಡ್ಡಾಡು ಅಂತೇಳಿ ಅಡ್ಡಾಡಕ್ಕೆ ಹಚ್ಚಿ, ಆ ಶಿವು ಹಿರೇಮಠನ ಹತ್ರ ಏನಾದರೂ ಒಂದಿಟ್ಟು ದುಡ್ದು ಗಳಿಸಿಕೊಂಡು ದುಡ್ಡಿತ್ತಪ್ಪ ಅಂದ್ರೆ ಅದನ್ನು ಖರ್ಚು ಮಾಡಕ್ಕೆ ಹಚ್ಚಿ, ಇವತ್ತು ಶಿವು ಹಿರೇಮಠ ಪೂರ್ಣ ಪ್ರಮಾಣವಾಗಿ ನಾಶ ಆಗಲಿಕ್ಕೆ ಯಾರ ಕಾರಣ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರೇ ಕಾರಣ ಅಂತಕ್ಕಂಥದ್ದನ್ನು ನೀವು ಚೆನ್ನಾಗಿ ನೆನಪಿನಾಗ ಇಟ್ಕೋಬೇಕು. ಹಿಂಗೆ ಎಷ್ಟೋ ಮಂದಿಗೆ ಇವರು ಹೊಡೆತಕ್ಕ, ಇವರು ದುಷ್ಟ ವಿಚಾರಕ್ಕ, ಇವರು ದೂರದೃಷ್ಟಿಯ ದುರಾಲೋಚನೆಗೆ ಎಂತೆಂಥವ್ರು ಬಲಿಯಾದರು. ಯಡಿಯೂರಪ್ಪನಂಥವ್ರು ಬಲಿಯಾದರು, ಜಗದೀಶ್ ಶೆಟ್ಟರ್ ಅಂತವ್ರು ಬಲಿಯಾದರು, ಸೋಮಣ್ಣ ಬೇವಿನ ಮರದಂಥವ್ರು, ಮಂಜುನಾಥ್ ಕುನ್ನೂರಂಥವ್ರು, ಚಿಕ್ಕನಗೌಡ್ರಂಥವ್ರು, MS ಅಕ್ಕಿ ಅಂತವರು, ಮೋಹನ್ ಲಿಂಬಿಕಾಯಿ ಅಂತವರು, ಸೀಮಾ ಮಸೂತಿ ಅಂತವರು, ಒಬ್ಬರು ಇಬ್ಬರು. ಪಂಚಮಸಾಲಿ ಜನಾಂಗದೊಳಗೆಲ್ಲರೂ ನಾಶ ಆದರು, ಬನಜಗೇರೊಳಗೆಲ್ಲರೂ ನಾಶ ಆದರು, ಗಾಣಿಗೇರೊಳಗೆ ಸೌದಿ ಅಂತವ್ರು ನಾಶ ಆದರು, GM ಸಿದ್ದೇಶ್ ಅಂತವ್ರು ಅಧಿಕಾರ ಕಳ್ಕೋಬೇಕಾಯ್ತು, ಸಂಗಣ್ಣ ಕರಡಿ ಅಂತವ್ರು ಕಳ್ಕೋಬೇಕಾಯ್ತು, ಶಿವಕುಮಾರ್ ಉದಾಸಿ ಅಂತವ್ರು ಕಳ್ಕೋಬೇಕಾಯ್ತು. ವಿಚಾರ ಮಾಡಿ ನೀವೆಲ್ಲರೂ ಮತದಾರರು, ನಿಮಗೆ ಪ್ರಜ್ಞೆ ಇದೆ. ಕರ್ನಾಟಕದಲ್ಲಿ ಎಲ್ಲರನ್ನ ನಾಶ ಮಾಡುವಂಥದ್ದು, ಬಹುಸಂಖ್ಯಾತ ಲಿಂಗಾಯತರನ್ನ ನಾಶ ಮಾಡಿದ್ದಾರೆ. ಕುರುಬರ ಜನಾಂಗದೊಳಗೆ ಈಶ್ವರಪ್ಪನಂತವ್ರನ್ನ ನಾಶ ಮಾಡಿದರು, ರೆಡ್ಡಿಗಳನ್ನ ನಾಶ ಮಾಡಿದರು, ರೆಡ್ಡಿಯರ ನಾಶ ಆದರು, ಕುರುಬರ ನಾಶ ಆದರು, ಲಿಂಗಾಯತರ ನಾಶ ಆದರು, ದಲಿತರ ಸಹಿತ ಚಂದ್ರಶೇಖರ್ ಗೋಕಾಕ್, ಹಾಲ್ಹರಿವಿ ವೀರಭದ್ರಪ್ಪ ಅಂತಕ್ಕಂಥವ್ರು ದಲಿತರು, ಅವರು ಕೂಡ ನಾಶ ಆದರು. ಮುಸ್ಲಿಮ್ರಂತೂ ಇವರಿಗೆ ಲೆಕ್ಕಕ್ಕಿಲ್ಲ. ನಾನು ಕೇಳ್ತೇನೆ, ಸದಾಕಾಲ ಹಿಂದೂ ಅಂತ ಭಾಷಣ ಮಾಡ್ತಕ್ಕಂಥ ನೀವು ಬರೇ ನಿಮ್ಮ ಜಾತಿಯವ್ರನ್ನ ಬೆಳೆಸಿದ್ರೋ ಹಿಂದೂಗಳನ್ನು ಬೆಳೆಸಿದ್ರೋ ಅನ್ನುವಂಥ ಪ್ರಶ್ನೆ ಕೇಳುವ ಅನಿವಾರ್ಯತೆ ನಮ್ಮ ಇವತ್ತಿನ ದಿವಸ ನಮ್ಮ ಎದುರಿಗೆ ಬಂದು ನಿಂತಿದೆ. ಹಿಂದೂ ಅನ್ನೋ ಶಬ್ದ ಹೇಳೋದು ಒಂದು ಜಾತಿಯನ್ನು ಬೆಳೆಸೋದು, ಹಿಂದೂ ಅನ್ನೋ ಶಬ್ದ ಹೇಳೋದು ಒಂದು ಜಾತಿಯನ್ನು ಬೆಳೆಸೋದು. ಇದು ಒಂದು ಬಹಳ ಕೆಟ್ಟ ವಿಚಾರ ಈ ನಾಡಿನೊಳಗೆ ನಡೆದಿದೆ. 20 ವರ್ಷ ನೀವು ಅಧಿಕಾರ ಕೊಟ್ಟಿರಿ, ಧಾರವಾಡ ಮತಕ್ಷೇತ್ರ ಜನ 20 ವರ್ಷ ನೀವು ಅಧಿಕಾರ ಕೊಟ್ಟಿರಿ. ಆತ್ಮಸಾಕ್ಷಿಯಿಂದ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಹೇಳ್ರಿ, ನಿಮ್ಮ ಕಲಘಟಗಿ ತಾಲೂಕಿಗೆ ಏನಾಗೈತಿ ಅಂತ ವಿಚಾರ ಮಾಡ್ಕೊಂಡು ಹೇಳ್ರಿ. ಕೇಂದ್ರ ಸಚಿವರಾಗಿ ಪ್ರಧಾನಮಂತ್ರಿ ಕೂಡ ಕಾಯಂ ಇರ್ತಿದ್ರಲ್ಲ, 5 ವರ್ಷ ಕೇಂದ್ರ ಸಚಿವರಾಗಿ ದೊಡ್ಡ ಖಾತೆದೊಳಗೆ ಇವರಿದ್ದು ಏನು ಮಾಡಿದ್ರು ಅಂತಂದ್ರೆ, ಅವರು ಮಣಿತನಕ್ಕೆ 10 ತಲೆಮಾರಲ್ಲ 100 ತಲೆಮಾರು ತಿಂದು ಉಂಡು ಕುಂತ್ರು ಕೂಡ ಸಾಲಲಾರ್ದಷ್ಟು ಗಳಿಸಿಕೊಂಡ್ರೆ ಹೊರತಾಗಿ ತಾಲೂಕಿಗೆ ಏನೂ ಮಾಡಲಿಲ್ಲ, ಜಿಲ್ಲಾಕ್ಕೆ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ಇಡೀ ನಾಡಿಗೆ ಗೊತ್ತಾಗಿದೆ ಅಂತಕ್ಕಂಥದ್ದು. ಮಠಗಳನ್ನು ನಾಶ ಮಾಡಿದ್ರು, ಸಮಾಜಗಳನ್ನು ನಾಶ ಮಾಡಿದ್ರು, ಊರುಗಳನ್ನು ನಾಶ ಮಾಡಿದ್ರು, ಎಲ್ಲಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಲೇ ಇಲ್ಲ. ಆದರೂ ಕೂಡ ಜನ ಅವ್ರನ್ನ ಬೆನ್ನು ಹತ್ತೋದನ್ನು ನೋಡಿಕೊಂಡು ನಮ್ಮ ಹತ್ರ ಎಷ್ಟೋ ಜನ ಲೀಡರ್ಸ್ ಬಂದರು, ನಮ್ಮ ಮಠಕ್ಕೆ ಬಂದರು. ಅಜ್ಜವ್ರ ಹಿಂಗಾಗೈತಿ, ನಮ್ಮ ಪರಿಸ್ಥಿತಿ ಹಿಂಗಾಗೈತಿ, ನಮ್ಮ ಸಮಾಜದ ಪರಿಸ್ಥಿತಿ ಹಿಂಗಾಗೈತಿ ಎಲ್ಲರೂ ಹೇಳಿಕೊಂಡಾಗ ನಾವು ಕೂಡ ಏನು ಅನುಭವಿಸಿದ್ವಲ್ಲ ಅದನ್ನೆಲ್ಲ ನೋಡಿ 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 ಸಾಕಾಗಿ ಒಂದು ದಿವಸ ಮಠಾಧಿಪತಿಗಳ ಸಭೆಯನ್ನು ನಾವು ಕರೆದ್ವಿ. ಮಠಾಧಿಪತಿಗಳ ಸಭೆಯಲ್ಲಿ ಎಲ್ಲರೂ ಏನು ಮಾಡಿದ್ರು ಅಂತಂದರೆ, ಅವರು ಹೇಳಿಕೊಂಡ್ರು, ಇಲ್ಲ ಇದು ಸಮಾಜ ಅನ್ಯಾಯಕ್ಕೆ ಒಳಗಾಗ್ತಾ ಇದೆ, ಬಹುಶಃ ನಮ್ಮ ತರುಣರು ದಾರಿ ಬಿಟ್ಟು ಹೋಗ್ತಾ ಇದ್ದಾರೆ, ಯಾರಿಗೂ ಕೂಡ ಸ್ವಾಭಿಮಾನ ಅಂತಕ್ಕಂಥದ್ದು ಉಳಿದಿಲ್ಲ, ನೀವು ಒಬ್ಬರು ಮುಂದಾಳತ್ವವನ್ನು ವಹಿಸಿಕೊಂಡು ಕರ್ನಾಟಕದೊಳಗೆ ಎಷ್ಟು ಸಮಾಜಗಳನ್ನು ಹೊಂದಾವ ಎಲ್ಲರಿಗೂ ಕೂಡ ನೀವು ಬೆನ್ನೆಲುಬಾಗಿ ನಿಲ್ಲಬೇಕನ್ನೋದಕ್ಕಾಗಿ ಹೊರಗೆ ಬಂದಿನೇ ಹೊರತಾಗಿ ನನ್ನ ಯಾವ ಸ್ವಾರ್ಥಕ್ಕಾಗಿ ನಾನು ಹೊರಗೆ ಬಂದಿಲ್ಲ, ಯಾವ ಸ್ವಾರ್ಥದ ಅವಶ್ಯಕತೆಯೂ ಕೂಡ ನನಗಿಲ್ಲ ಅನ್ನುವಂಥದ್ದು. ನಾನು ಭಾರಿ ಸ್ವಾಭಿಮಾನಿ ಮನುಷ್ಯ, ಮೊದಲಿಂದನೂ ಸ್ವಾಭಿಮಾನಿ. ನಾನು 5ನೇ ವಯಸ್ಸಿನೊಳಗನ ನಮ್ಮ ಊರು ಕೂಡ ಜಗಳ ಮಾಡಾಕತ್ತಿದ್ದೆ ಸ್ವಾಭಿಮಾನಕ್ಕಾಗಿ. 9ನೇ ವಯಸ್ಸಿನೊಳಗೆ, ನಾನು 9ನೇ ವಯಸ್ಸಿನ ಹುಡುಗಿದ್ದಾಗ, 8 ತುಂಬಿ 9 ವಯಸ್ಸಿನ ಹುಡುಗಿದ್ದಾಗ ನಿಮ್ಗೆಲ್ಲರಿಗೆ ತಲೆಯಾಗಿರಲಿ, ಅದು ವಯಸ್ಸು ಎಷ್ಟು ಸಾಣದು ಅನ್ನುವಂಥದ್ದು ನಿಮಗೆ ಗೊತ್ತಿರ್ತೈತಿ. ನಾನು ಎಷ್ಟು ಸ್ವಾಭಿಮಾನಿ ಆಗಿದ್ದೆ ಅಂದರೆ, ನಮ್ಮವ್ವ ನನಗಿಂತ ಹಿರಿಯವನಿಗೆ ಪಾಟಿ ಚೀಲ ತೊಗೊಂಡು ಬಂದ್ಲು, ಅಂಗಿ ಚೊನ್ನ ತೊಗೊಂಡು ಬಂದ್ಲು, ಅವನಿಗೆ ಸಾಲಿಗೆ ಕಳಿಸಿದ್ಲು. ನನಗೆ ಅಂದ್ಯಾನ, ನೀನು ಸಾಲಿ ಕಲಿಯಾವದಿದಿ ನಡೆಯಂಗಿಲ್ಲ, ಅವ ಒಬ್ಬನ ಶಾನೆ ಅದನ, ಅವ ಸಾಲಿಗೆ ಹೋಗೋಲ್ಲಕ್ಕ, ನೀ ದನ ಕಾಯಕ್ಕೆ ಹೋಗನ್ಲಕ್ಕ. ನಾನು ಅಕ್ಕಿಗೆ ಹೇಳಿದೆ, ಯಾವಾಗ ನನಗಿಂತ ದೊಡ್ಡವಂಗೆ ಅಂಗಿ ಚೊನ್ನ ಪಾಟಿ ಚೀಲ ತೊಗೊಂಡ್ಬಂದು ನನಗೆ ಕೊಡುದಿಲ್ಲಂತಿ ಅಂದ್ರೆ, ಇವತ್ತಿನಿಂದ ನನ್ನ ಜೀವ ಇರೋ ತನಕ ನಿಂದು 1 ರೂಪಾಯಿ ಮುಟ್ಟುದಿಲ್ಲ, ನಿಂದು 1 ಅಂಗಿ ಚೊನ್ನ ತೊಡುದಿಲ್ಲ ಅಂತೇಳಿ ನಮ್ಮ ಅವ್ಗೆ ಪ್ರತಿಜ್ಞೆ ಮಾಡಿದೆವು. ನಾನು ಎಷ್ಟನೇ ವಯಸ್ಸಿನಾಗ? 9 ವರ್ಷದ ಹುಡುಗಿದ್ದಾಗ. ನಮ್ಮದು ಹುಟ್ಟಿದ್ದು ಕುಷ್ಟಗಿ ತಾಲೂಕು.
ಆದ್ರೆ ಹುಬ್ಬಳ್ಳಿ ತಾಲೂಕು ಇಂಗಳಳ್ಳಿಗೆ ದುಡಿಯಾಕೆ ಬಂದೆ ನಾನು. ದುಡಿಯೋರ ಜೊತೆ ದುಡಿಯಾಕೆ ಬಂದು ಅವಾಗ 1 ರೂಪಾಯಿ ಕೂಲಿ ಕೊಡ್ತಿದ್ರು ಸಣ್ಣ ಹುಡುಗರಿಗೆ, ಹೆಣ್ಮಕ್ಳಿಗೆ 2.5 ರೂಪಾಯಿ ಕೂಲಿ ಇರ್ತಿದ್ರು, ಗಂಡಸರಿಗೆ 5 ರೂಪಾಯಿ ಕೂಲಿ ಇತ್ತು ಅವತ್ತಿನ ಕಾಲಕ್ಕೆ. ನಾನೇನು ಮಾಡ್ತಿದ್ದೆ ಅಂದ್ರೆ ಜಿದ್ದಿಗೆ ಬಿದ್ದು ಯಾರ ಕೆಲಸಕ್ಕೆ ನಾ ಹೋಗ್ತಿಲ್ಲ, ಹೊಲದ ಕೆಲಸಕ್ಕೆ ಅವ್ರಿಗೆ ನಾ ಹೇಳ್ತಿದ್ದೆ, ನಾನು ಹೆಣ್ಮಕ್ಳು ಅಷ್ಟೇ ಕೆಲಸ ಮಾಡ್ತೀನಿ, ಅವರಷ್ಟು ನಾ ಮಾಡಲಿಲ್ಲ ಅಂದ್ರೆ ನೋಡ್ರಿ ನೀವು ನನಗೂ 2.5 ರೂಪಾಯಿನ ಕೂಲಿ ಕೊಡ್ಬೇಕಂತ ನಾ ಕೇಳ್ಕೊಂತಿದ್ದೆ. ಮಾಡಪ್ಪ ಮಾಡು, ನೋಡ್ತೀವಿ, ನೀನು ಕೊಡ್ತೀವಿ ಅಂತಿದ್ದೆ. ನಾನು ಜಿದ್ದಿಗೆ ಬಿದ್ದು ಹೆಣ್ಮಕ್ಳಿಗಿಂತ ಮುಂದೆ ಇರ್ತಿದ್ದೆ. ಕಳೆ ತೆಗೆಯೋದ್ರೊಳಗೆ, ಶೇಂಗಾ ಹರಿಯೋದ್ರೊಳಗೆ, ಹಣ್ಣು ಬಿಡಿಸೋದ್ರೊಳಗೆ ಎಲ್ಲದ್ರಾಗೂ ಮುಂದೆ ಇರ್ತಿದ್ದೆ ನಾನು. ಆ ರೀತಿ ಇದ್ದು 75 ದಿವಸ ದುಡಿದು ನನ್ನ ಅಂಗಿ ಚೊನ್ನ ಹೊಲಿಸಿಕೊಂಡು ಪಾಟಿ ಚೀಲ ತಗೊಂಡು ಸಾಲಿಗೆ ಹೋಗಿರ್ತಕ್ಕಂಥ ಸ್ವಾಭಿಮಾನಿನೇ ಹೊರತಾಗಿ ನಾನು ಯಾರ್ದು 1 ರೂಪಾಯಿ ತಿಂದವನಲ್ಲ ಜೀವನದೊಳಗೆ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಲಿ. ಅಲ್ಲಿಂದ ಇಲ್ಲಿಯವರೆಗೆ ಸ್ವಾಭಿಮಾನದೊಳಗೆ ಬದುಕ್ತಾ ಇದ್ದೀವಿ. ಸಮಾಜಕ್ಕೆ ಅನ್ಯಾಯ ಆದ್ರೆ ನಾವು ಸಹಿಸಿಕೊಂಡಿಲ್ಲ, ಸ್ವಾಮಿಗಳಿಗೆ ಅನ್ಯಾಯ ಆದ್ರೆ ನಾವು ಸಹಿಸಿಕೊಂಡಿಲ್ಲ, ರಾಷ್ಟ್ರಕ್ಕೆ ಅನ್ಯಾಯ ಆದ್ರೆ ನಾವು ಸಹಿಸಿಕೊಂಡಿಲ್ಲ, ಮಹಿಳೆಯರಿಗೆ ಅನ್ಯಾಯ ಆದ್ರೆ ನಾವು ಸಹಿಸಿಕೊಂಡಿಲ್ಲ. ಯಾರಿಗೂ ಕೂಡ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸಹಿಸಿಕೊಂಡಿರ್ತಕ್ಕಂಥ ಸ್ವಾಮಿಗಳು ನಾವಲ್ಲ. ಸ್ವಾಭಿಮಾನದಿಂದ ಬದುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲ ತರುಣರಿಗೆ ಸ್ವಾಭಿಮಾನದೊಳಗೆ ಬದುಕ್ರಿ ಅಂತ ಹೇಳ್ತಾ ಇದ್ದೀವಿ ಹೊರತಾಗಿ ಹರಾಮಿ ತಿಂದು ಬದುಕ್ರಿ ಅಂತ ನಾವು ಎಲ್ಲೂ ಕೂಡ ಹೇಳುವ ಪ್ರಯತ್ನವನ್ನ ಮಾಡಿಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನದಾಗ ಇರಬೇಕು ಅಂತಕ್ಕಂಥದ್ದು. ಈಗೊಂದು ಒಳ್ಳೆ ಟೈಮ್ ಬಂದೈತಿ, ನಿಮಗೆ ಮತದಾನ ಮಾಡುವಂತ ಒಳ್ಳೆ ಟೈಮ್ ಬಂದೈತಿ. ನಿಮ್ಮ ಮತವನ್ನ ಪ್ರಜ್ಞಾಪೂರ್ವಕ ಮತವನ್ನ ಚಲಾಯಿಸ್ಬೇಕು. ಈ ಸಾರಿ ಯಾವಾಗಲೂ ಹುಚ್ಚ ರಂಗ ಹೋಗಿ ಒತ್ಕೊಂತ ಕುಂದ್ರುವಂತ ಪ್ರಯತ್ನ ಮಾಡಬಾರ್ದು. ಒತ್ಕೊಂತ ಕುಂತ್ರಿ ಅಂತಂದ್ರೆ ನಿಮ್ಮನ್ನ ಅವ್ರು ಒತ್ಕೊಂತನ ಕುಂದಿರ್ತಾರೆ ಮೂಲಿಗೆ. ನಿಮ್ಮನ್ನ ಎಲ್ಲಿ ಒತ್ತಾರಪ್ಪ ಅಂದ್ರೆ ಅವ್ರು ಮೂಲಿಗೆ ಒತ್ತು ಪ್ರಯತ್ನ ಮಾಡ್ತಾರೆ. 20 ವರ್ಷ ನಿಮ್ಮನ್ನು ಮೂಲಿಗೆ ಒತ್ತಿರುವಂತಹ ವ್ಯಕ್ತಿನ ಇವತ್ತು ನೀವು ಮೂಲಿಗೆ ಒತ್ತಿದ್ರನ್ನ ನೀವು ಪ್ರಜ್ಞಾವಂತ ಮತದಾರರೇ ಹೊರತಾಗಿ ಇಲ್ಲ ಅಂದ್ರೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನೀವು ಚೆನ್ನಾಗಿ ಗಮನದಾಗ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ವಿಶೇಷ. ಅಂದ್ರೆ ನಾವೊಂದು ಮಾತನ್ನ ಹೇಳಿದೆ, ನಾನು ವ್ಯಕ್ತಿಯ ವಿರೋಧಿ ಅಲ್ಲ, ಆ ವ್ಯಕ್ತಿಯಲ್ಲಿರುವ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನೈತಲ್ಲ ಅದು ಇಡೀ ಧಾರವಾಡ ಮತಕ್ಷೇತ್ರಕ್ಕೆ ಒಂದು ಕಂಟಕಪ್ರಾಯವಾಗಿ ಬೆಳೆದಿದೆ ಅಂತಕ್ಕಂಥದ್ದನ್ನ. ಯಾವ ಲೆವೆಲ್ ಆಯಿತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಗಿಡದಾಗ ಒಂದು ಗಿಡ ಹುಟ್ಟುತ್ತೆ, ಯಾವ್ದಾದ್ರ ಹೆಸರೇನದು? ಬಂದಳಿಕೆ. ನಾವು ಬಂದಳಿಕೆ ಅಂತೀವಿ ಅದಕ್ಕೆ, ಆದ್ರೆ ನಿಜವಾದ ಹೆಸರೇನು ಅಂದ್ರೆ ಬಂದಳಿಕೆ. ಹೌದಾ? ಬಂದಳಿಕೆ ಅಂತ. ಅದು ಹಾಂಗ ಒಂದು ಎಲೆ ಹುಟ್ಕೊಂತು ಅಂತಂದ್ರೆ ಒಂದು ಎಲೆ ಹುಟ್ಕೊಂಡೈತ್ ಬಿಡ ಅಂತ ನೀವೇನಾದ್ರೂ ಸುಮ್ಮನೆ ಆದ್ರಿ ಅದು ಎಲೆ ಹೋಗಿ ಟೊಂಗಿ ಹಾಕೈತಿ, ಟೊಂಗಿ ಹೋಗಿ ಬಡ್ಡಿ ಹಾಕೈತಿ, ಮುಂದೆ ಅದು ಏನ್ ಹಾಕೈತಿ? ಯಾವ ಗಿಡದಾಗ ಹುಟ್ಟಿತ್ತಲ್ಲ ಆ ಗಿಡನ ಇಲ್ದಂಗ ಆಗಿ ಹೋಗಿಬಿಡ್ತೈತಿ. ಇದು ಸುಳ್ಳು ಕರೆಯವ? ನೀವು ಸಾಕಷ್ಟು ಮಲ್ಲಾಡ್ದಾಗ ಅವ್ನು ನೋಡಿರ್ತೀರಿ. ಏನಾಯ್ತು ಅಂತಂದ್ರೆ ನಮ್ಮ ಸಮಾಜದೊಳಗೆ ಇದು ಒಂದು ಬಂದಳಿಕೆ ಹುಟ್ಟುಕೊಂಡು ನಮ್ಮ ಸಮಾಜವನ್ನೇ ನುಂಗಿ ಹಾಕುವಂತ ಕೆಟ್ಟ ಕೆಲಸ ಮಾಡಿದ ಈ ಬಂದಳಿಕೆಯನ್ನ ತೆಗೆದ್ರೆ ಮಾತ್ರ ನೀವು ಸ್ವಾಭಿಮಾನಿಗಳೇ ಹೊರತಾಗಿ ಇಲ್ಲ ಅಂದ್ರೆ ನೀವು ಸ್ವಾಭಿಮಾನಿ ಮತದಾರರಲ್ಲ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೀವಿ. ಬಹುಶಃ ಒಂದು ಟೆಗರ್ ಅಂತ ಸಾಕಿರ್ತೀರಿ ನೀವು, ರೈತರು ಗೊತ್ತಲ್ಲ ಟೆಗರು. ಆ ಟೆಗರನ್ನ ಮೇಯಿಸ್ತೀರಿ, ಭಾಳ ಚಲೋ ಮೇಯಿಸ್ತೀರಿ, ಭಾಳ ಚಲೋ ಮೇಯಿಸ್ತೀರಿ. ಮೇಯಿಸಿದ ಮೇಲೆ ಯಾರನ್ನು ಗುದ್ದಾಕ್ ಚಲೋ ಮಾಡ್ತದು? ಯಾರು ಸಾಕಿರ್ತೀರಿ ಅವ್ರನ್ನ ಗುದ್ದಾಕ್ ಚಲೋ ಮಾಡುತ್ತ ಹೊರತಾಗಿ ಓನೇನ ಅವ್ರನ್ನ ಗುದ್ದಾಕದು ಚಲೋ ಮಾಡೋದಿಲ್ಲ. ಅದಕ್ಕೆ ಈ ಟೆಗರನ್ನ 20 ವರ್ಷ ಮೇಯಿಸಿರಿ, 10 ವರ್ಷದಿಂದ ನಿಮ್ಮನ್ನು ಗುದ್ದಾಕೈತೈತಿ. ಈ ಸರಿ ಆ ಟೆಗರನ್ನ ತೆಗೆದು ಬಿಡ್ರಿ ಅನ್ನುವಂತಹ ಮಾತನ್ನ ಹೇಳಾಕ ನಿಮ್ಮ ಹತ್ರ ನಾವು ಬಂದಿದ್ದೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಯಾವ ವ್ಯಕ್ತಿ ವಿಚಾರ ಮಾಡಿದಾಗ ಈ ಕಲಘಟಗಿ ತಾಲೂಕಿನಾಗ ಹಳ್ಳಿಗಳಲ್ಲಿ ನಮ್ಮನ್ನು ಕರೆದಿರ್ತೀವಿ. ಸಿರಟ್ಟಿ ಮಠದ ಭಕ್ತರು ಭಾಳ ಇಲ್ಲಿ ಕಲಘಟಗಿ ತಾಲೂಕಿನೊಳಗೆ ಎಲ್ಲರೂ ನಮ್ಮ ಮಠದ ಭಕ್ತರು ಭಾಳ ಜನ ಅದಿರಿ, ನನ್ನ ಅಭಿಮಾನಿಗಳು ಭಾಳ ಜನ ಅದಿರಿ. ಎಲ್ಲಾ ಕಡೆಗೆ ಕರೆದಿರ್ತೀರಿ. ನಾವು ಎಲ್ಲಾ ಕಡೆಗೆ ನೋಡ್ಕೊಂತ ಬಂದೀವಿ. ಇಷ್ಟು ವರ್ಷ ಅಡ್ಡಾಡಿದ್ರು ಕೂಡ ಯಾವುದೂ ಕೂಡ ಬದಲಾವಣೆ ಅಂತಕ್ಕಂಥದ್ದಾಗಲಿಲ್ಲ. ರೈತರಿಗೆ ಉಪಯೋಗ ಆಗುವಂತ ಯಾವ ಯೋಜನೆಗಳು ಬರಲಿಲ್ಲ, ಮಹಿಳೆಯರಿಗೆ ಉಪಯೋಗ ಆಗುವಂತ ಯಾವ ಯೋಜನೆಗಳು ಬರಲಿಲ್ಲ. ನಿಮ್ಮ ಮಕ್ಕಳನ್ನ ಶಾಲೆಗೆ ಒಯ್ದು ಹಾಕಬೇಕಾಯ್ತು ಅಂತಂದ್ರೆ ಖಾಸಗಿ ಶಾಲೆಗಳು ದೊಡ್ಡವಾದವೇ ಹೊರತಾಗಿ ಸರ್ಕಾರಿ ಶಾಲೆಗಳು ಅಂತಕ್ಕಂಥವು ದೊಡ್ಡವಾಗಲಿಲ್ಲ. ಸರ್ಕಾರಿ ಶಾಲೆಗಳು ಬಡವರಿಗೆ ವರದಾನನೇ ಹೊರತಾಗಿ ಶ್ರೀಮಂತರಿಗಲ್ಲ. ಇವತ್ತೇನಾಯ್ತು ಅಂತಂದ್ರೆ ಬಡವ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕು ಅಂತಂದ್ರೆ ಸರ್ಕಾರಿ ಶಾಲೆ ಚಲೋ ಇಲ್ಲ, ಖಾಸಗಿ ಶಾಲೆಗೆ ಹಚ್ಚಕ್ ಆಗಂಗಿಲ್ಲ. ಇದು ಸುಳ್ಳ ಕರೆವ? ಸರ್ಕಾರಿ ಶಾಲೆ ಚಲೋ ಇಲ್ಲ, ಖಾಸಗಿ ಶಾಲೆಗೆ ಹಚ್ಚಕ್ ನಮಗ ಆಗೋದಿಲ್ಲ. ಈ ಪರಿಸ್ಥಿತಿ ಒಳಗೆ ನೀವು ಬದುಕ್ತಾ ಇದ್ದೀರಿ. ಇವ್ರು ಏನು ಮಾಡಿದ್ರು ಅಂತಂದ್ರೆ ಖಾಸಗಿ ಶಾಲೆಗಳನ್ನ ತೆರೆಯವರಿಗೆ ದೊಡ್ಡ ಅವಕಾಶ ಮಾಡಿಕೊಟ್ರು. ಕಾರಣ ಅಂದ್ರೆ ಎಲ್ಲರನ್ನು ನಾಶ ಮಾಡುವ ಉದ್ದೇಶದಿಂದ. ಅದರ ಮಿಕ್ಕಿ ಬಹಳ ಕಷ್ಟಪಟ್ಟು ಸಾಲ ಮಾಡಿ ನಿಮ್ಮ ಮಕ್ಕಳನ್ನ ಏನಾದರೂ ಓದಿಸಿದ್ರಿ, ಒಂದಿಷ್ಟು ಬೆಳೆಸಿದ್ರಿ ಅಂತಂದ್ರೆ ಅವ್ರಿಗೆ ಯಾವುದೇ ಥರದ ನೌಕರಿ ಅಂತಕ್ಕಂಥದ್ದು ಈ ನಾಡಿನೊಳಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೆ ಗೊತ್ತಿರಲಿ.
ಅಂದ್ರೆ ನಾನು ಹೇಳ್ತಾ ಇರೋದು ವೈದ್ಯಕೀಯ ಸೌಲಭ್ಯದ ವಿಚಾರದೊಳಗೆ ಇಲ್ಲಿ ಯಾವುದೂ ಕೆಲಸ ಆಗಲಿಲ್ಲ ಕೇಂದ್ರ ಸಚಿವರಿಂದ. ಶಿಕ್ಷಣದ ವಿಚಾರದೊಳಗೆ ಯಾವುದೂ ಉಪಯೋಗ ಆಗಲಿಲ್ಲ. ಮಹಿಳೆಯರ ವಿಚಾರದಲ್ಲಿ ಯಾವುದೂ ಉಪಯೋಗ ಆಗಲಿಲ್ಲ. ತರುಣರ ವಿಚಾರದಲ್ಲಿ ಯಾವುದೂ ಉಪಯೋಗ ಆಗಲಿಲ್ಲ. ಮಕ್ಕಳ ವಿಚಾರದಲ್ಲಿ ಯಾವುದೂ ಉಪಯೋಗ ಆಗಲಿಲ್ಲ. ಗುಡಿ ಗುಂಡಾರ ದೇವಸ್ಥಾನಗಳಿಗೆ ಇವರು ಯಾವುದೋ ಅನುದಾನವನ್ನು ಕೊಡುವ ಪ್ರಯತ್ನ ಮಾಡಲಿಲ್ಲ. ಆ ಅನುದಾನವನ್ನು ಎಲ್ಲಿ ಕೊಟ್ಟರು ಅಂತ ವಿಚಾರ ಮಾಡಿದರೆ ಬಹುಶಃ ಅವ್ರಿಗೆ ಯಾವುದು ಬೇಕಾಗದಂತ ಸಮಾಜ ಐತಲ್ಲ ಅಲ್ಲಿ ಕೊಟ್ಟರೆ ಹೊರತಾಗಿ ಸಾರ್ವತ್ರಿಕವಾಗಿ ಅದನ್ನು ಕೊಡುವಂತಹ ಪ್ರಯತ್ನ ಮಾಡಲಿಲ್ಲ. ಹಿಂದೆ 3 ಮಠಗಳಿಗೆ ಅನುದಾನ ಕೊಡಬೇಕು ಅಂತ 10 ವರ್ಷಗಳ ಹಿಂದೆ ಒಂದು ಪತ್ರ ಕೊಟ್ಟಿದ್ದೆ ನಾನು, ಇಂಥವು 3 ಮಠಕ್ಕೆ ಹಾಕ್ರಿ. ನಮ್ಮ ಏನು ಮಠ ಇಲ್ಲ ಅಲ್ಲಿ, ನಿಮ್ಮ ಭಾಗದೊಳಗೆ ಇಂಥ 3 ಮಠಕ್ಕೆ 5-5 ಲಕ್ಷ ರೂಪಾಯಿ ಅನುದಾನ ಕೊಡ್ರಿ ಅಂದ್ರೆ ಅನುದಾನ ಕೊಡ್ಲಿಲ್ಲ ಈ ಮನುಷ್ಯ. 5-5 ಲಕ್ಷ ರೂಪಾಯಿ ಅನುದಾನ ಕೊಡದೆ ಇರುವಂತಹ ದುರ್ಬಲನನ್ನ ನೀವು ಈ ನಾಡಿನೊಳಗೆ ಇಟ್ಕೋಬಾರದು ಅಂತಕ್ಕಂತಹ ಮಾತನ್ನು ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಂದಿದ್ದೇವೆ. ಒಟ್ಟಾರೆ ಪ್ರಜ್ಞಾಪೂರ್ವಕವಾಗಿ ನೀವು ಅದನ್ನ ಮಾಡಬೇಕು. ಬಹಳ ದೊಡ್ಡ ದೊಡ್ಡ ಮಾಲಿ ತಂದಿದ್ರಿ. ನಮ್ಮ ಕಳ್ಳಿ ಮನಿ ಗದಿಗೆಪ್ಪ ನನ್ನ ಕಡೆಯಿಂದ ನಂಗೆ ಮಾಲಿ ಹಾಕ್ಸಾಕ ಹೆಸರು ಹೇಳಿದ್ರು. ಕಳ್ಳಿ ಮನಿ ಗದಿಗೆಪ್ಪ ಅಜ್ಜ ನನಗೆ ಬೇಕಾದವ ಮತ್ತು ನಮ್ಮ ಅಜ್ಜಗೆ ನಾ ಮಾಲಿ ಹಾಕ್ತೀನಿ ಬಿಡು ಅಂತ ಅನ್ಕೊಂಡ ನಾ ಮಾಲಿನ ಹಾಕೋಲಿಲ್ಲ. ನಾ ಮಾಲಿ ಯಾಕೆ ಹಾಕೋಲಿಲ್ಲ? ಯಾವಾಗಲೂ ಮಾಲಿ ಹಾಕ್ಕೊಂತಿದ್ದೆ. ನಾನು ಎಷ್ಟು ಮಾಲಿ ಹಾಕ್ಕೊಂಡಿನಿ ನನ್ನ ಕೊಳ್ಳಾಗ ಅಂದ್ರೆ ಒಂದು ದಿವಸಕ್ಕೆ 3-3 ಸಾವಿರ ಮಾಲಿ ಹಾಕ್ಕೊಂಡಿನಿ ನಾನು. ಎಷ್ಟು? 3-3 ಸಾವಿರ. ರಾಣೆಬೆನ್ನೂರೊಳಗೆ ಪ್ರತಿ ದಿವಸ ಪ್ರವಚನ ಇದ್ದಾಗ 3-3 ಸಾವಿರ ಮಾಲಿ ಹಾಕ್ತೀನಿ. ಮಾಲಿ ಹುಬ್ಬಳ್ಳಿಯಾಗ 4-4 ಸಾವಿರ ಮಾಲಿ ಹಾಕ್ಕೊಂಡಿ, ನಿಮ್ಗೆಲ್ಲ ಗೊತ್ತೈತಿ. ಮಾಲಿ ಹಾಕ್ಕೊಂಡು ನನ್ನ ಕುತ್ತಿಗೆ ಕೊರೆದು ಹೋಗಿತ್ತು, ರಕ್ತ ಬಂದಿತ್ತು, ಅಷ್ಟರ ಮೆಟ್ಟಿಗೆ ಮಾಲಿ ಹಾಕ್ಕೊಂಡಿನಿ. ಮಾಲಿದು ಗೊತ್ತದ ನನಗೆ ಹಾಕೊಳ್ಳೋದು. ಆದರೆ 1 ತಿಂಗಳದ ಹಿಂದೆ ಮಾಲಿಯನ್ನು ಹಾಕೋದಿಲ್ಲ ಅಂತ ನಾನೊಂದು ತೀರ್ಮಾನ ಮಾಡಿದೆ. ಯಾವಾಗ ಕೇಂದ್ರ ಸಚಿವನನ್ನ ಸೋಲಿಸ್ತೀವೋ ಅವತ್ತು ನಾ ಮಾಲಿ ಹಾಕ್ಕೊಂತೀನಿ ಹೊರತಾಗಿ ಅಲ್ಲಿ ತನಕ ನಾ ಮಾಲಿಯನ್ನು ಹಾಕೊಳ್ಳೋದಿಲ್ಲ ಅಂತಕ್ಕಂಥದ್ದು. ಯಾರು ಕ್ಯಾಕಿ ಹೊಡೆದಿರಿ ಅವ್ರಿಗೂ ಕೂಡ ಮಾಲೆ ಹಾಕಿಸ್ಬೇಕನ್ನುವಂಥ ಆಸೆ ನಂದು. ಕ್ಯಾಕಿ ಹೊಡೆದವ್ರಿಗೆ ಮಾಲೆ ಹಾಕಿಸ್ಬೇಕಾಗಿದೆ. ಅವತ್ತು ನನ್ನ ಕೊಳ್ಳಿಗೆ ಬೀಳುವ ಮಾಲಿ ಅದು ನನ್ನ ವೈಯಕ್ತಿಕ ಮಾಲಿ ಅಲ್ಲ, ಧರ್ಮ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ಮಾಲಿ ಆಗಿರ್ತದೆ ಹೊರತಾಗಿ ಸ್ವಾಭಿಮಾನಿಗಳ ಮಾಲಿ ಆಗಿರ್ತದೆ ಹೊರತಾಗಿ ಅದು ಹೇಡಿಗಳ ಮಾಲಿ ಆಗಿರುವುದಿಲ್ಲ. ಒಂದು ವೇಳೆ ನನಗೆ ಬೀಳುವ ಮಾಲಿ ಯಾವನಿಗಾದ್ರೂ ಅಯೋಗ್ಯನಿಗೆ ಬಿದ್ದರೆ ಇನ್ನೂ ಬಹಳ ಬುದ್ಧಿಗೇಡಿ ಮತದಾರರಾಗ್ಯಾರ ಅನ್ನುವಂತಹ ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದು. ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸ್ರಿ, ಪ್ರಜ್ಞಾಪೂರ್ವಕ ಮತವನ್ನು ಚಲಾಯಿಸ್ರಿ. ಈ ಕ್ಷೇತ್ರದ ಜನರನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನ ಮಾಡ್ರಿ. ಎಲ್ಲಿ ನಿಮ್ಮ ಸಂಬಂಧಿಕರದಾರ, ಎಲ್ಲಿ ನಿಮ್ಮ ಬಂಧು ಬಳಗದಾರ, ಎಲ್ಲಿ ನಿಮ್ಮ ಗೆಳೆಯರದಾರ, ಎಲ್ಲರಿಗೂ ಇವತ್ತು ಫೋನ್ ಮಾಡಿ ಶಿರಹಟ್ಟಿ ಅಜ್ಜವ್ರು ಇಂಥದ್ದೊಂದು ಘೋಷಣೆಯನ್ನು ನಮ್ಮೂರೊಳಗೆ ಮಾಡಿದ್ದಾರೆ, ಅದಕ್ಕಾಗಿ ನೀವು ಅವ್ರನ್ನ ಬದಲಾವಣೆ ಮಾಡಬೇಕು, ಈ ಕೇಂದ್ರ ಸಚಿವರನ್ನ ಸೋಲಿಸಬೇಕು ಅನ್ನುವಂತಹ ವಿಚಾರವನ್ನ ಪ್ರತಿಯೊಬ್ಬರು ಕೂಡ ಮತದಾರರಿಗೆ ಜಾಗೃತಿಯ ರೂಪದೊಳಗ, ಆಂದೋಲನ ರೂಪದೊಳಗೆ ನೀವು ಹೇಳುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು. ಎಲ್ಲರೂ ಸೇರಿಕೊಂಡು ನನ್ನನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡಿದರು. ನಿಂತ್ಕೊಂಡೆ. ಆವಾಗ ನನ್ನನ್ನು BJP-ಯವರು ಸರಿಸಬೇಕಂತ ಬಹಳ ಪ್ರಯತ್ನ ಮಾಡಿದರು, ಕಾಂಗ್ರೆಸ್ನವರು ಸರಿಸಬೇಕಂತ ಬಹಳ ಪ್ರಯತ್ನ ಮಾಡಿದರು. ಯಾವ ದೊಡ್ಡ ಲೀಡರ್ಗೂ ನಾ ಬಗ್ಲಿಲ್ಲ, ಯಾವ ದೊಡ್ಡ ಲೀಡರ್ಗೂ ನಾ ಬಗ್ಲಿಲ್ಲ. ಕೊನೆ ಕಾಲಕ್ಕೆ ನಮ್ಮ ಗುರುಗಳು ಶಿರಹಟ್ಟಿ ದೊಡ್ಡಜ್ಜವರು ಬಂದು ನಾವು ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮಿಗಳು, ಸವನೂರು ಸ್ವಾಮಿಗಳು, ಇನ್ನೂ 3-4 ಜನ ಸ್ವಾಮಿಗಳು ಒಂದು ಕಡೆ ಕೂತ್ಕೊಂಡಿದ್ವಿ. ನಮ್ಮ ಗುರುಗಳು ಅಲ್ಲೇ ದಯಮಾಡಿಸಿ, ಇಲ್ಲಪ್ಪ ಕಾಲ ಪಕ್ವವಾಗಿಲ್ಲ, ಕರ್ತೃ ಗದ್ದಿಗೆ ಅಪ್ಪನೇ ಆಗ್ಯದ, ನೀ ಹಿಂದಕ್ಕೆ ಸರಿಬೇಕು ಅನ್ನುವಂಥ ಮಾತನ್ನ ಅವ್ರು ನನಗೆ ಹೇಳಿದಾಗ ಇವರೆಲ್ಲ ರಗಡ ಪ್ರಯತ್ನ ಪಟ್ಟರು. ಪಂಚಮಸಾಲಿ ವಚನಾನಂದ ಸ್ವಾಮಿಗಳು ಇವರು ಎಲ್ಲರೂ ಬೇಡ ಬುದ್ಧಿ ಇಷ್ಟೆಲ್ಲ ಸಂಘಟನೆ ಮಾಡ್ಯಾರ, ಎಲ್ಲ ಸಮಾಜದವರು ಸ್ವಾಮಿಗಳು ಸೇರಿ ಅವ್ರು ನಿಲ್ಲಿಸಿವಿ, ನೀವು ಹಿಂದಕ್ಕೆ ಸರಿ ಅಂತ ಅನಬಾಡ್ರಿ ಅಂತ ಇವ್ರು ಹೇಳಿದಾಗ ಅವ್ರು ಏನೂ ಮಾತಾಡಲಿಲ್ಲ. ನಮ್ಮ ಉತ್ತರಾಧಿಕಾರಿ ಹಿಂದಕ್ಕೆ ಬರಬೇಕು, ಬೇಕಾದ್ರೆ ಧರ್ಮ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗಲಿ ಅನ್ನುವಂಥ ಒಂದು ಮಾತನ್ನ ಕೊಟ್ಟರು. ನನಗೆ ಬೇಕಾಗಿದ್ದು ಚುನಾವಣೆ ಬೇಕಾಗಿರಲಿಲ್ಲ, ಧರ್ಮ ಯುದ್ಧ ಬೇಕಾಗಿತ್ತು, ಜನರಿಗೆ ನಾ ಚುನಾವಣೆಗೆ ನಿಲ್ಲೋದು ಬೇಕಾಗಿತ್ತು. ಆದರೆ ಗುರುಗಳು ಅದಕ್ಕೆ ಬೇಡ ಅಂತ ಒಂದು ಮಾತನ್ನ ಹೇಳಿದ್ದಕ್ಕಾಗಿ ಹಿಂದಕ್ಕೆ ಸರಿದಿದ್ದೇನೆ. ಬಹಳ ಮಂದಿ ಹಣ ತಿಂದಿದ್ದಾರೋ ತಕ್ಕೊಂಡಿದ್ದಾರೋ ಅಂತ ಹೇಳ್ತಾರ. ಒಂದು ನಿಮ್ಮ ಗಮನದಾಗಿರ್ಲಿ, ಹಣ ನನಗೆ ಕೊಡ್ತೀನಿ ಅಂದಿದ್ದು ಕರೆನ, ಎಲ್ಲರೂ ಹಣ ಕೊಡ್ತೀವಿ ಅಂದಿದ್ದು ಕರೆ. ಆದ್ರೂ ಒಂದು ಸತ್ಯ ಹೇಳಕ್ ಇಚ್ಛಪಡ್ತೀನಿ, ಅಧಿಕಾರ ಕೊಡ್ತೀವಿ ಅಂದ್ರು, ಹಣ ಕೊಡ್ತೀವಿ ಅಂದ್ರು, ಯಾವುದೇ ಹಣಕ್ಕಾಗಿ ನಾನು ಬಗ್ಗಿದವನಲ್ಲ. ಹಣ ಕೊಡ್ತೀವಿ ಹಿಂದಕ್ಕೆ ತಕ್ಕೋರಿ ಅಂದಾಗ ಅವ್ರಿಗೊಂದು ಮಾತನ್ನ ನಾನು ಹೇಳಿದೆ. ನಾ ಹೇಳಿದ ಮಾತು ಸುಳ್ಳಾಗಿದ್ರೆ ಕರ್ತೃ ಫಕೀರೇಶ್ವರ ಗದ್ದಿಗೆ ಒಳಗಿದ್ದವ್ ನೋಡ್ಕೊಳ್ಳಿ. ನನ್ನ ಏನು ಹೇಳಿದೆ ಅಂತಂದ್ರೆ, ದಾರಿ ಒಳಗಿರೋ ಹೇಸಿಗೆ ತಗೊಂಬರ್ರಿ ಇಟ್ಕೊಂತೀವಿ, ಆದ್ರೆ ಆ ಪಾಪಿಗಳ ಹಣವನ್ನು ನಾವು ಯಾವ ಕಾಲಕ್ಕೂ ಮುಟ್ಟೋದಿಲ್ಲ ಅಂತಕ್ಕಂತಹ ಮಾತನ್ನ ನಾವು ಹೇಳಿದ್ವಿ. ಯಾಕ? ಹೇಸಿಗೆ ಭಾಳ ಅಂದ್ರೆ ವಾರ ನಾರ್ತೈತಿ, ತಿಂಗಳ ನಾರ್ತೈತಿ, ಅದ್ರ ಮೇಲೆ ಒನಿಗೆ ಹೋಗ್ತೈತಿ ಅದು. ಆದ್ರೆ ಸ್ವಾಮಿಗಳು ಪಾಪಿಗಳ ಹಣವನ್ನ ತಿಂದ್ರೆ ಆ ಸ್ವಾಮಿ ಸತ್ತು ಗದ್ದಿಯಾಗಿದ್ರು ಕೂಡ ಆ ಅಪವಾದ ಹೊಲಸು ಎಂದೂ ಹೋಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅಂತಕ್ಕಂಥದ್ದು. ನಾವೇನ್ ಮಾಡೋಣ? ಹಣ ತಗೊಂಡು ನಾವೇನ್ ಮಾಡೋಣ ಹೇಳ್ರಿ ನೋಡೋಣ.
ನಮಗೇನಾದರೂ ಹಣದ ಅವಶ್ಯಕತೆ ಐತಾ? ನಾ ಕೇಳ್ತೇನೆ. 9 ವರ್ಷದ ಹುಡುಗಿದ್ದಾಗ ದುಡಿದು ತಿನ್ನುವಂಥ ಸ್ವಾಭಿಮಾನಿ ಬಹುಶಃ 48 ವಯಸ್ಸಿನೊಳಗೆ ಅದು 2 ದೊಡ್ಡ ಸಂಸ್ಥಾನ ಮಠಗಳ ಸ್ವಾಮಿಯಾಗಿ ಅಯೋಗ್ಯರ ಹಣವನ್ನು ಮುಟ್ಟುವಷ್ಟು ಅಯೋಗ್ಯರು ನಾವಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಮುಂದೆ ತೆರೆದಿಡುತ್ತಾ ಇವತ್ತಿನ ದಿವಸ ನನ್ನ ಮೇಲೆ ಒಂದು ಕೇಸ್ ಆಗೈತಿ. ನಿನ್ನ ದಿವಸ ಎಲ್ಲ TV ಪೇಪರ್ನಾಗ ಬಂತು, ನೋಡಿರಿ ನೀವೆಲ್ಲ. ಯಾಕೆ ಬಂತು ನನ್ನ ಮೇಲೆ ಕೇಸು? ಯಾಕೆ ಬಂತು? ಎಲ್ಲ ತಗೊಂಡಿವಿ ನಾವು. ಬಹಳ ವಿಚಾರ ಮಾಡಬೇಕು. ಅಧಿಕಾರಿಗಳೆಲ್ಲ ಏನಾದ್ರು ಅಂತಂದ್ರೆ ರಾಜಕಾರಣಿಗಳ ಕೈಯಾಗಿನ ಗುಲಾಮರಾದರು. ಅಧಿಕಾರಿಗಳು ಅಧಿಕಾರವನ್ನು ಯಾವ ರೀತಿ ಚಲಾಯಿಸಕತ್ತಿದ್ರಪ್ಪ ಅಂತಂದ್ರೆ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರನ ಅಧಿಕಾರ ಮಾಡಕ್ಕೆ ಹತ್ತಿದ್ರು. ಆ ಕಾರಣಕ್ಕಾಗಿ ನನ್ನ ಮೇಲೆ FIR ಆಯ್ತು. ಬಹಳ ಮಂದಿ ಸ್ವಾಮೀಜಿಯವರು ಫೋನ್ ಮಾಡಿ, ಅಪ್ಪಗಳ ನಿಮ್ಮ ಮೇಲೆ FIR ಆಗೈತಲ್ಲ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗೈತಲ್ಲ, ಮುಂದೆ ಹೆಂಗ ಅಂತೇಳಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಾವು ಒಂದೇ ಒಂದು ಮಾತನ್ನು ಹೇಳಿದೆ, ನಾನು ಕಂಪ್ಲೇಂಟ್ ಆಗಿ ಜೈಲಿಗೆ ಹೋದ್ರು ಅಷ್ಟೇ, ಕೋರ್ಟ್ಗೆ ಹೋದ್ರು ಅಷ್ಟೇ, ಸತ್ತು ಭೂಮಿಗೆ ಹೋದ್ರು ಅಷ್ಟೇ, ನನ್ನ ಸಮಾಜ ಶಕ್ತಿಶಾಲಿ ಆಗಿರಬೇಕು ಅನ್ನುವಂಥ ಒಂದೇ ಒಂದು ಮಾತನ್ನು ನಾನು ಎಲ್ಲ ಸ್ವಾಮೀಜಿಯವರಿಗೆ ಹೇಳಿದ್ದೀನಿ. ಯಾವ ಕೇಸ್ಗಳನ್ನು ಮಾಡಿದ್ರು ಕೂಡ ಬಗ್ಗುವಷ್ಟು ದುರ್ಬಲ ಸ್ವಾಮಿಗಳು ನಾವಲ್ಲ. ಸ್ವಾಮಿಗಳು ಹೆದರ್ತಾರೆ, ಭಾಳ ಮಂದಿ ಪುಕ್ಕಲಿರ್ತಾರೆ. ಕೇಸ್ ಆಗ್ಬಿಡ್ತು, ಹೆಂಗಾಗುತ್ತೆ ಏನ, ಮರ್ಯಾದೆ ತೆಗೆದು ಬಿಡ್ತಾರೆ, ಹೆಂಗಾಗುತ್ತೆ ಏನ. ಈಗ ಏನಾಗೈತಿ ಅಂತಂದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವನಿಗೆ, ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಕ್ಕಂಥವನಿಗೆ, ಧರ್ಮಕ್ಕಾಗಿ ಹೋರಾಟ ಮಾಡ್ತಕ್ಕಂಥವನಿಗೆ ಸಾಕಷ್ಟು ಸಮಸ್ಯೆಗಳು ಬಂದೇ ತೀರ್ತಾವೆ. ಆ ಕಾನೂನಾತ್ಮಕ ಸಮಸ್ಯೆಗಳು ಅಂದ್ರೆ ನಮ್ಮನ್ನು ಹೆದರಿಸಿ ಓಡಿಸುವಂಥ ಕೆಲಸವನ್ನ ಈ ದುಷ್ಟ ರಾಜಕಾರಣಿಗಳು ಮಾಡ್ತಾ ಬಂದಿದ್ದಾರೆ. ಆ ದುಷ್ಟ ರಾಜಕಾರಣಿಗಳಿಗೆ ಮಣ್ಣು ಕೊಡದೆ ನಮ್ಮ ಕೆಲಸ ಆಗಬೇಕೇ ಹೊರತಾಗಿ ಬೇರೆ ಯಾವುದು ನಮ್ಮ ಗುರಿಯಾಗಿರಬಾರ್ದು ಅಂತಕ್ಕಂಥದ್ದು. ಇವತ್ತು ಮತ್ತೆ ಇನ್ನೊಬ್ಬರು MLA ಫೋನ್ ಮಾಡಿದ್ರು ನನಗೆ, ಅಜ್ಜಾರ್ ಇವತ್ತು ಇನ್ನೊಂದು FIR ಆಕೈತಿ ನಿಮ್ಮ ಮೇಲೆ ಅಂತೇಳಿ. ನಾನು ಅವ್ರಿಗೆ ಹೇಳಿದೆ, 1 FIR 2 FIR ಅಲ್ಲ, ನನ್ನ ಮೇಲೆ ಕನಿಷ್ಠ 100 FIR ಮಾಡು ಯೋಜನೆ ಅವ್ರು ಇಟ್ಕೊಂಡಾರ. ಏನು ಮಾಡೋರ್ದಾರ? ನನ್ನನ್ನು ಬಹಳಪ್ಪ ಅಂದ್ರೆ ಕೇಸ್ ಮಾಡಿ ಕೋರ್ಟ್ಗೆ ಅಡ್ಡಾಡುವಂಗೆ ಮಾಡ್ಬೋದು, ಜೈಲಿಗೆ ಹೋಗುವಂಗೆ ಮಾಡ್ಬೋದು. ಜೈಲಿನಾಗ ಕೂತ್ಕೊಂಡು ನನ್ನ ನೊಂದ ಸಮಾಜಗಳಿಗೆ ಜೀವ ತುಂಬುವ ಪ್ರಯತ್ನ ಮಾಡ್ತೀನಿ ಹೊರತಾಗಿ ಬಗ್ಗು ಪ್ರಯತ್ನವನ್ನು ನಾನು ಎಂದೂ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಬಹುಸಂಖ್ಯಾತರಿಗೆ ಹೇಳ್ತಾ ಬಂದಿದ್ದೇನೆ. ನಮ್ಮಂತಹ ಹೋರಾಟಗಾರರನ್ನ, ನಿಷ್ಠುರವಾದಿಗಳನ್ನ, ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರನ್ನ ತುಳಿದು ಅವ್ರನ್ನ ಮೂಲಿಗುಂಪು ಮಾಡುವಂತಹ ಕೆಲಸ ಹಿಂದಿನಿಂದನೂ ಕೂಡ ನಡೆದಿದೆ, ಮುಂದೂ ಕೂಡ ನಡೀತೈತಿ. ಆದ್ರೆ ನಾವು ತೀರ್ಮಾನ ಮಾಡಿದೀವಿ, ನಮ್ಮ ಎಲ್ಲಾ ತರುಣರನ್ನ ಬದಲಾವಣೆ ಮಾಡಬೇಕಾಗಿದೆ, ತರುಣಿಯರನ್ನ ಬದಲಾವಣೆ ಮಾಡಬೇಕಾಗಿದೆ. ವೃದ್ಧರಿಗೆ ಒಳ್ಳೆ ನೆಮ್ಮದಿಯ ಬದುಕನ್ನ ಕೊಡುವಂತಹ ವಿಶ್ವಾಸ ಮತ್ತು ಪ್ರಜ್ಞೆ ನಮ್ಮ ಮುಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಒಟ್ಟಾರೆ ನೀವೆಲ್ಲರೂ 7ನೇ ತಾರೀಕಿನ ಒಳಗನೆ ಏನು ಮಾಡಬೇಕು ಅಂತಂದ್ರೆ, ಈಗೇನು ಕೇಂದ್ರ ಸಚಿವರಾಗಿ 20 ವರ್ಷ ಒಂಥರ ಬೇಕಾಬಿಟ್ಟಿ ಆಡಳಿತವನ್ನು ಮಾಡಿ ಎಲ್ಲರನ್ನ ತುಳಿದು ನಾನೇ ಏಕೈಕ ರಾಜ ಅನ್ನುವಷ್ಟರ ಮೆಟ್ಟಿಗೆ ಏನು ಮೆರೆದಾರಲ್ಲ, ಇವರಿಗೆ ಬುದ್ಧಿ ಕಲಿಸುವಂತ ದೊಡ್ಡ ಒಂದು ಸಂಕಲ್ಪವನ್ನ ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಏನಾಗಬೇಕು, ಮತದಾರ ಅಂತಂದ್ರೆ ಪ್ರಜೆಗಳ ನೆಮ್ಮದಿಗಾಗಿ ಬದುಕುವ, ಮತದಾರನ ನೆಮ್ಮದಿಗಾಗಿ, ಪ್ರಜೆಗಳ ನೆಮ್ಮದಿಗಾಗಿ ಬದುಕ್ತಕ್ಕಂಥವನಾಗಿರ್ಬೇಕೇ ಹೊರತಾಗಿ ತಾನು ಒಬ್ಬ ಮಹಾರಾಜನಂಗ ಮೆರೆಯುವಂತಹದ್ದು ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾಪಡ್ತಾ, ಒಟ್ಟಾರೆ ನಾವು ಜಾತಿ ವಿರೋಧಿ ಸ್ವಾಮಿಗಳಲ್ಲ, ನಾವು ವ್ಯಕ್ತಿ ವಿರೋಧಿ ಸ್ವಾಮಿಗಳಲ್ಲ. ಆ ವ್ಯಕ್ತಿಯಲ್ಲಿರುವ ದುರ್ಗುಣಗಳನ್ನು ವಿರೋಧ ಮಾಡಿ ಆತನಿಗೆ ಸದ್ಗುಣಗಳನ್ನು ತುಂಬುವಂತಹ ಪ್ರಯತ್ನ ಮಾಡು ಸ್ವಾಮಿಗಳು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ತೆಗೆದುಕೊಂಡು ಬಂದು, ಬಿಸಿಲಲ್ಲಿ ಬಹಳೊತ್ತು ನೀವು ಕಾದಿದ್ದೀರಿ. ನಾವು ಕೂಡ 10 ಗಂಟೆ ಅಂದ ಕೂಡಲೇ 10ಕ್ಕೆ ತಯಾರಾಗಿದ್ವಿ. ಆದ್ರೆ ಇನ್ನೂ ಜನ ಬಂದಿಲ್ಲ, ತಡ್ರಿ ಅಂತ ಒಂದಿಷ್ಟು ಮಂದಿ ಅಂದ್ರು, ಕಡಿಮೆ ಬಂದಾರ ತಡ್ರಿ ಅಂದ್ರು. ಬರ್ರಿ ಅಂದ ಮೇಲೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ನೀವು ಇಲ್ಲಿ ಕಾದಿರಿ, ನಾವು ದಾರ್ಯಾಗ ಕಾದೀವಿ. ಇಷ್ಟ ಒಟ್ಟ ಇಬ್ರು ಕಾದವ್ರದೀವಿ. ತಡ ಆಗಿ ಬಂದೀನಿ ಅಂತ ಬೇಸರ ಮಾಡ್ಕೋಬೇಡ್ರಿ. ಅಂತೂ ಒಟ್ಟಾರೆ ಕಾದಿದ್ದಕ್ಕಾಗಿ, ಮಾತುಗಳನ್ನು ಕೇಳಿದ್ದಕ್ಕಾಗಿ ನಾ ಧನ್ಯವಾದ ಹೇಳೋದಿಲ್ಲ. ಮಜಾ ಆಯ್ತಲ್ಲ? ಕಾದಿದ್ದಕ್ಕಾಗಿ ಧನ್ಯವಾದ ಹೇಳೋದಿಲ್ಲ, ಮಾತು ಕೇಳಿದ್ದಕ್ಕಾಗಿ ಧನ್ಯವಾದ ಹೇಳೋದಿಲ್ಲ. ಯಾವ ವ್ಯಕ್ತಿಯನ್ನ ಸೋಲಿಸಬೇಕು ಅಂತ ಹೇಳಿನಲ್ಲ, ಆತನನ್ನು ಸೋಲಿಸಿದಾಗ ಮಾತ್ರ ನಿಮಗೆ ಧನ್ಯವಾದ ಹೇಳ್ತೀನಿ ಹೊರತಾಗಿ ಇಲ್ಲ ಅಂದ್ರೆ ನಿಮಗೆ ಧನ್ಯವಾದ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬಹುಶಃ ಕಲಘಟಗಿ ತಾಲೂಕಿನೊಳಗ 10% ಕೂಡ ಆ ಅಯೋಗ್ಯನಿಗೆ ಓಟ್ ಬೀಳಲಾರ್ದಂಗೆ ನೋಡ್ಕೋರಿ ಅನ್ನುವಂತಹ ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಾತಸ್ಮರಣೀಯ ಆರಾಧ್ಯ ಗುರುದೈವರನ್ನ ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕಲಘಟಗಿ ಗ್ರಾಮದಲ್ಲಿ ಧರ್ಮ ಸಭೆ ಮಾಡ್ತಿದ್ವಿ. ಈಗ ಧರ್ಮ ಯುದ್ಧ ಮಾಡಬೇಕಾಗಿದೆ. ಕಾಲಮಾನಕ್ಕೆ ತಕ್ಕಂಗ ಪದಗಳನ್ನು ಅನಿವಾರ್ಯವಾಗಿ ಬದಲಾವಣೆ ಆಗಬೇಕಾಗಿದೆ. ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂತಹ ಇಡೀ ಕರ್ನಾಟಕ ಅಷ್ಟೇ ಅಲ್ಲ,
ದೇಶವೇ ಅವರ ಅಭಿಮಾನಿಗಳಾಗಿದ್ದಾರೆ. ಅವರು ಯಾರು ಅಂದರೆ ಪರಮ ಪೂಜ್ಯ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು. ದಿಂಗಾಲೇಶ್ವರ ಮಠ ಮತ್ತು ಫಕೀರೇಶ್ವರ ಮಠದ ಪೂಜ್ಯರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ವೇದಿಕೆಯ ಮೇಲೆ ಅವರ ಬಲಗೈ ಹಾಗೆ ಎಲ್ಲ ಸಂದರ್ಭದಲ್ಲಿ ಜೊತೆಯಲ್ಲಿ ಇದ್ಕೊಂಡಿರ್ತಕ್ಕಂಥ ಸವಣೂರಿನ ಶ್ರೀಗಳ ಪಾದಕ್ಕೆ ಮತ್ತು ಆ ಮಳಲಿ ಆ ಪಾಪೂಜ್ಯರ ಪಾದಗಳಿಗೂ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಬರೀ ಜಂಗಮರಿಗೆ ಉಪದೇಶ ಮಾಡೋ ಸಂದರ್ಭ ಬಂದಿತ್ತು. ಆದರೆ ಇಲ್ಲಿ ಕಲ್ಗಟ್ಟಿಗೆಯಲ್ಲಿ ಹೆಚ್ಚಿನ ಓಟು ಜಂಗಮರದವಂತಕ್ಕಂಥದ್ದು ಕೇಳಿದ್ದೆ. ಇಲ್ಲಿ ಎಲ್ಲ ಸರ್ವ ಜನಾಂಗದ ಜನರು ಇದ್ದಾರೆ. ಈ ಜನರ ಅಳುಲನ್ನು ಈ ಜನರೇ ಬಾಯ್ಬಿಟ್ಟು ಹೇಳಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಎಲ್ಲ ಜನಾಂಗದ ಬರೀ ವೀರಶೈವ ಲಿಂಗಾಯತ ಜಂಗಮ ಅಲ್ಲದೆ ಈ ಥರ ಎಲ್ಲ ಸಮಾಜದ ಧ್ವನಿಯಾಗಿ ಎಲ್ಲ ಸಮಾಜದ ನಾಯಕರು ನೆಲಕಚ್ಚಿ ಹೋಗಲಿಕ್ಕೆ ಕಾರಣ ಆಗಿದವರು ಯಾರು ಅಂಥೇಳಿ ಎದೆಗುಂದದೆ ಧೈರ್ಯವಾಗಿ ಹೇಳ್ತಕ್ಕಂಥ ಏಕೈಕ ಸ್ವಾಮೀಜಿಯವರಂದರೆ ಅವರು ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು. ಬಹುಶಃ ಸ್ವಾಮೀಜಿಗಳಿಗೊಂದು ಸ್ವಾರ್ಥ ಇರ್ತೈತೆ, ನನ್ನ ಸಮಾಜ, ನನ್ನ ಮಠ, ನಮ್ಮ ಶಿಷ್ಯರು ಅಂತಕ್ಕಂಥದ್ದು. ನಮ್ಮ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು ಸರ್ವ ಜನಾಂಗದ ಹಿತವನ್ನು ಬಯಸಿ ಅವರು ಭಾಷಣವನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೇಳಿದ್ದೀರಿ. ಅದು ಒಂದು ಪಕ್ಷದ ಪರವಾಗಿ ಇಲ್ಲ, ಒಂದು ಜಾತಿಯ ಪರವಾಗಿ ಇಲ್ಲ, ಒಂದು ಜನಾಂಗದ ಪರವಾಗಿಲ್ಲ, ಒಂದು ಧರ್ಮದ ಪರವಾಗಿಲ್ಲ. ಅದು ವಿಶ್ವ ಶಾಂತಿಯ ಪರವಾಗಿದೆ. ಅಂಥ ವಿಶ್ವ ಶಾಂತಿಗೆ ಭಂಗ ತರುವಂಥ ಏನು ನಾಯಕರಿದ್ದಾರೆ, ಕಳ್ಳನಾಯಕರು ಅಂತಾರೆ. ಅವರಿಗೆ ಕಳ್ಳನಾಯಕರು ಅಂತ ಅನ್ಬೇಕು. ಈ ಭಾಗದಲ್ಲಿ ಅವರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಆ ಪಕ್ಷದಲ್ಲಿ ಇರೋ ಜನರಿಗೆ ಧೈರ್ಯ ಇರಲಿಲ್ಲ. ಎಷ್ಟು ಮಣ್ಣು ಕಚ್ಚಿ ಹೋದರೂ ಸಹಿತ, ಎಷ್ಟು ಮಾನಸಿಕವಾಗಿ ಹಿಂಸೆ ಅನುಭವಿಸಿದರೂ ಸಹಿತ, ಎಷ್ಟು ಅವ್ರ ಆಸ್ತಿ ಪಾಸ್ತಿ ಹಾಳಾದರೂ ಸಹಿತ ಅವರು ಧ್ವನಿ ಎತ್ತುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಎಲ್ಲರ ಹೆಸರು ಹೇಳಿದ್ರು ಅಜ್ಜವರು. ಜಂಗಮರಿಗೆ ಆಸೆ ಹಚ್ಚಿ ಅಡಿಪಾಲು ಮಾಡಿದ್ರು, ದಲಿತರಿಗೆ ಆಸೆ ಹಚ್ಚಿ ಅಡಿಪಾಲು ಮಾಡಿದ್ರು, ಎಲ್ಲ ಜಾತಿಯವರಿಗೆ ಆಸೆ ಹಚ್ಚಿ ಅವರ ಆಸ್ತಿಯನ್ನು ನಾಶ ಮಾಡಿದ್ರೆ ಆಗಲಿ ಅವರ ಬೆಳವಣಿಗೆಗೆ ಕಾರಣೆಯಾಗಿರ್ತಕ್ಕಂಥ ಒಂದು ಉದಾಹರಣೆ ಇವತ್ತು ಇಲ್ಲ. ಒಂದು ಒಳ್ಳೆಯ ಉದಾಹರಣೆ ಇದ್ದರೆ ನಮ್ಮ ಫಕೀರ ದಿಂಗಾಲೇಶ್ವರ ಎದುರು ಒಂದು ಧ್ವನಿ ಆದರೂ ಬರ್ತಿತ್ತು. ಅವರು ಸುಮಾರು ಒಂದು ತಿಂಗಳು ಒಳಗಾಯ್ತು ಈ ಕೆಲಸವನ್ನು ಮಾಡೋಕ್ಕೆ. ಬಹುಶಃ 2 ತಿಂಗಳು ಟೈಮ್ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಭಾರಿ ಪೂರ್ತಿ ಶೂನ್ಯ ಬರ್ತಿತ್ತು. ಸ್ವಲ್ಪ ಸಮಯದಲ್ಲಿ ಇಡೀ ಕರ್ನಾಟಕ, ಬೇರೆ ರಾಜ್ಯ ಗಮನ ಸೆಳೆಯುವಂಥ ಕೆಲಸ ಪರಮ ಪೂಜ್ಯರು ಮಾಡಿದ್ದಾರೆ. ಅವರಿಗೆ ಅನೇಕ ಮಠಾಧೀಶರು ಬಲವನ್ನು ಕೊಟ್ಟಿದ್ದಾರೆ. ಇನ್ನೊಂದಿಷ್ಟು ಮಠಾಧೀಶರು ಅವರಿಗೆ ತೋಳು ಬಲ ಇರಲ್ಲ, ಕಂಠದ ಬಲ ಇರಲ್ಲ, ಯಾವ ಬಲನೂ ಇರೋದಿಲ್ಲ. ಎಲ್ಲಿ ಬೇಕು ಬಿಡಪ್ಪ, ದಿಂಗಾಲೇಶ್ವರಿಗೆಲ್ಲ ಸಹನೆ ಮಾಡುವ ಶಕ್ತಿ ದೇವರವ್ರಿಗೆ ಕೊಟ್ಟಾನ, ನಮಗೆ ಕೊಟ್ಟಿಲ್ಲ ಅಂಥೇಳಿ ಒಂದಿಷ್ಟು ಜನ ಸ್ವಾಮೀಜಿಯವರು ಹಿಂದೆ ಸರ್ಕೊಂಡಿರ್ಬೋದು. ಆದರೆ ಮಾನಸಿಕವಾಗಿ ಅವರೆಲ್ಲರೂ ಕೂಡ ದಿಂಗಾಲೇಶ್ವರ ಸ್ವಾಮೀಜಿಯವ್ರ ಜೊತೆಗಿದ್ದಾರೆ. ನಮ್ಮ ಮಠಾಧೀಶರ ಧರ್ಮ ಪರಿಷತ್ ಅಂತಿದೆ. ಆ ಪೂಜ್ಯರು ಯಾವುದೇ ನಿರ್ಣಯ ತಗೊಂಡ್ರು ಅವರು ಎಲ್ಲ ಒಂದು 150 ಮಠಾಧೀಶರ ಪರವಾಗಿ ನಮಗೊಬ್ಬರಿಗೆ ಸೂಚನೆ ಕೊಡ್ತಾರೆ. ನಮಗೂ ಭಾಳ ಒತ್ತಡ, ನಾವು ಕೂಡ ಅವ್ರ ಕೆಲಸನೇ ಮಾಡಕತ್ತೀವಿ. ಆದರೆ ಅವರು ಬಹಿರಂಗವಾಗಿ ಮಾಡಕತ್ತಾರೆ, ನಾವು ಅಂತರಂಗ ಮಾಡಕತ್ತೀವಿ. ಇವತ್ತು ಕಲ್ಗಟ್ಟಿಗೆ ಜಂಗಮರಿಗೆ ಗೊತ್ತು, ಭಾಳ ಜನ ನಮ್ಮ ಫ್ರೀಡಮ್ ಪಾರ್ಕ್ ಬಂದಿದ್ದಾರೆ. ನಾವು 297 ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡಿದ್ದೀವಿ. ಬರೀ ಬೇಡ ಜಂಗಮರಿಗೋಸ್ಕರ ಅಲ್ಲ, 99 ಜಾತಿ ಜನಾಂಗಗಳಿಗೆ ಜಾತಿ ಸರ್ಟಿಫಿಕೇಟು ಸರಳೀಕರಣವಾಗಿ ಮಾಡಿಕೊಡ್ರಿ ಅಂತ. ಅದು ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ಕೋರ್ಟ್ಗಳ ಆದೇಶ ಇದ್ದರೂ ಸಹಿತ ಇವತ್ತು
ನಮ್ಮ ಬೊಮ್ಮಾಯಿನೇ ಮುಖ್ಯಮಂತ್ರಿ ಇದ್ದರು, ಇವರೇ ಕೇಂದ್ರ ಸಚಿವರಿದ್ದರು. ಪೂಜ್ಯರು ಹೇಳಿದಂಗ ನಮ್ಮ ಪಕ್ಕದಾಗ ಇನ್ನೊಂದು ಸಮಾಜದ ಸ್ವಾಮೀಜಿಯವರು ಕೂತ್ಕೊಂಡಿದ್ದಾರೆ. ಆ ಸಮಾಜಕ್ಕೆ ಹೋಗಿ ಭೇಟಿ ಆಗ್ತಾರೆ, ಅವ್ರ ಅಳಲನ್ನು ಕೇಳ್ಕೊಳ್ತಾರೆ. ಇಡೀ ಜಗತ್ತಿನ ಜನರಿಗಾಗಿ ಜೋಳಿಗೆಯನ್ನು ಹಾಕಿಕೊಂಡಿರ್ತಕ್ಕಂಥ ಜಂಗಮ ಸಮಾಜ ಅಲ್ಲಿ ಇಷ್ಟು ದಿವಸ ಐತ್ರಿ ಕೂತ್ಕೊಂಡು. ಆ ಸಮಾಜದವ್ರಿಗಿಂತ ಹೆಚ್ಚಿನ ಸಂಖ್ಯೆ ದಿನ ಕಷ್ಟಪಟ್ಟು ನಾವು ಕೂತ್ಕೊಂಡಿದ್ದೀವಿ, ಬಂದು ಮಾತಾಡಿಸ್ರಿ ಅಂತಂದ್ರೆ ಇದೇ ಪ್ರಹ್ಲಾದ್ ಜೋಶಿ ಒಂದಿಷ್ಟು ಎಣಿಕೆ ಹಾಕಿ ನೋಡಲಿಲ್ಲ. ನಾವೇನು ಫ್ರೀಡಮ್ ಪಾರ್ಕ್ನಲ್ಲಿ ಟೆಂಟ್ ಹಾಕಿದ್ದೀವಿ, ಆ ಟೆಂಟ್ ಪಕ್ಕದಲ್ಲೇ ಕಾರ್ ಹಾಯ್ಕೊಂಡು ಹೋದಾಗಲಿ ನಮ್ಮ ಕಡೆ ತಿರುಗಿ ನೋಡಲಿಲ್ಲ. ಸ್ವಾಮೀಜಿಯವರು ಎಷ್ಟೆಲ್ಲ ಆರೋಪ ಹೇಳಿದ್ದಾರೆ, ಇದು ಪ್ರತ್ಯಕ್ಷ ನಿದರ್ಶನ. ನಾನು ಹೇಳ್ತಾ ಇರ್ತಕ್ಕಂಥ ಒಬ್ಬ ಸ್ವಾಮಿಗಳಾಗಿ ಮಠ ಭಕ್ತರು ಎಲ್ಲ ಕಾರ್ಯಕ್ರಮಗಳನ್ನು ಪಕ್ಕಕ್ಕಿಟ್ಟು 99 ಜಾತಿ ಜನಾಂಗಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ 297 ದಿನ ಬಿಸಿಲು, ಮಳೆ, ಚಳಿ, ಹಸಿವೆ, ನೀರಡಿಕೆ ಎಲ್ಲವನ್ನು ಸಹಿಸ್ಕೊಂಡು ಕುಂತಿರ್ತಕ್ಕಂಥ ಒಬ್ಬ ಸಮಾಜದ ಲೋಕದ ಹಿತವನ್ನು ಬಯಸಕ್ಕಂಥ ಒಬ್ಬ ಜಂಗಮ ಸ್ವಾಮೀಜಿ ಕುಂತಾನಂತಕ್ಕಂಥ ಒಂದು ಹೃದಯ ಇಲ್ಲ, ಮಾನವೀಯತೆ ಇಲ್ಲ, ಪ್ರಜ್ಞೆ ಇಲ್ಲ. ಇಂಥವ್ರು ಮೋದಿ ಪಕ್ಕಕ್ಕೆ ಇಟ್ಕೊಂಡಾರಲ್ಲ, ಬಹುಶಃ ಮೋದಿಗೆ ಇಂಥವು ಮಾಡಿರೋದು ಜೋಶಿ ಕಂಪ್ಲೇಂಟ್ ಎಲ್ಲ ಮೋದಿಯವ್ರಿಗೆ ಗೊತ್ತಾದರೆ ಇವನು ತಕ್ಷಣ ದೂರ ಸರಿಸ್ತಾರೆ. ದೂರ ಸರಿಸುವಂಥ ಕೆಲಸ ಸನಿಯಕ್ಕೆ ಬಂದೈತಿ. ಅದು ಮೋದಿಯವ್ರು ದೂರ ಸರಿಸೋದು ಬೇಡ, ಅವರು ದೂರ ಸರಿಸೋ ಶಕ್ತಿ ಮೋದಿಯವ್ರ ಕೈಯಾಗಿಲ್ಲ, ನಮ್ಮಂಥ ಜನರ ಕೈಯಾಗೈತಿ, ನಮ್ಮಂಥ ಜನರ ಕೈಯಾಗೈತಿ. ಇವತ್ತು ಅಂಬೇಡ್ಕರ್ ಅವರು ಯಾವ ನಾಯಕನಿಗೂ ಶಕ್ತಿ ಕೊಟ್ಟಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಿಜವಾದ ನಾಯಕರು. ಅಂಥ ಪ್ರಜೆಗಳನ್ನು ಎಚ್ಚರಿಸಲಿಕ್ಕೆ ಇವತ್ತು ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ಎಲ್ಲ ಸಮಾಜದ ಧ್ವನಿಯಾಗಿ ಬಂದಿದ್ದಾರೆ. ಎಷ್ಟೇ ಒಳ್ಳೆಯವನಾದರೂ ಕೂಡ ಒಂದಿಷ್ಟು ಜನ ಇದ್ದೇ ಇರ್ತಾರೆ, ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಇರೋದ್ರಿಂದ ಇವ್ರ ಕೀರ್ತಿ ಹೆಚ್ಚಾಕೈತಾಗಲಿ, ಅವ್ರು ವಿರೋಧ ಮಾಡಿದವ್ರ ಕೀರ್ತಿ ಹೆಚ್ಚಾಗೋದಿಲ್ಲ, ಅವ್ರ ಅಪಕೀರ್ತಿ ಆಡ್ಲಿಕ್ಕೆ ಆ ಕೆಲಸವನ್ನು ಮಾಡ್ತಿರ್ತಾರೆ. ನೀವು ದೇಶದಲ್ಲಿ ಗಾಂಧೀಜಿಯವರು ತಗೊಳ್ರಿ, ಮೋದಿಜಿಯವ್ರು ತಗೊಳ್ರಿ, ಅಂಬೇಡ್ಕರ್ ತಗೊಳ್ರಿ, ಬುದ್ಧನ ತಗೊಳ್ರಿ, ಬಸವಣ್ಣನ ತಗೊಳ್ರಿ, ಯಾರನ್ನಾದರೂ ತಗೊಳ್ರಿ, ಅವ್ರನ್ನೆಲ್ಲ ಒಂದಿಷ್ಟು ಜನ ಇದ್ದೇ ಇರ್ತಾರೆ. ನಿಂದೆ ಮಾಡೋರು, ಅಪಪ್ರಚಾರ ಮಾಡೋರು ಎಲ್ಲರೂ ಇರ್ತಾರೆ. ಅಂಥ ಪ್ರಚಾರ ಮಾಡೋರು ಇರಬಾರ್ದು ಅಂತ ನಾವು ಬಯಸೋದಿಲ್ಲ, ಇರಲಿ. ಅವರಿದ್ದಾಗಲೇ ಫಕೀರ ದಿಂಗಾಲೇಶ್ವರ ಬೆಳಕು ಇನ್ನೂ ದೇಶಕ್ಕೆ ತುಂಬ ಹರಡಲಿಕ್ಕೆ ಸಾಧ್ಯ ಆಗ್ತೈತಿ. ಅಂಥ ಪರಮ ಪೂಜ್ಯರು ಇವತ್ತು ಜೋಶಿ ಅಂತ ಅಯೋಗ್ಯ ನಾಯಕ ಇನ್ಮೇಲೆ ಆ ಜಾಗದಾಗ ಇರಬಾರ್ದು, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸತತವಾಗಿ ಇವರಿಗೇನು ಬಾಂಡ್ ಬರ್ಕೊಟ್ಟಿವೆ ನಾವೆಲ್ಲರೂ. ಧಾರವಾಡ ಲೋಕಸಭಾ ಜನ ನಾವೇನು ಬಾಂಡ್ ಬರ್ಕೊಟ್ಟಿದ್ದೀವಿ. ಈ ಸರಿ ಬಾಂಡ್ ಬರಿಬೇಕು. ಎದರ ಮೂಲಕ? ಓಟಿನ ಮೂಲಕ. ಎದರ ಮೂಲಕ? ಎದರ ಮೂಲಕ? ಓಟಿನ ಮೂಲಕ ನಾವು ಬಾಂಡ್ ಬರ್ಕೊಟ್ಟಿವಿ ಅಂತಂದ್ರೆ ಮೋದಿ ಏನು ಮಾಡೋಕ್ಕಾಗೋದಿಲ್ಲ. ಅವಾಗ ಗೊತ್ತಾಕೈತಿ ದುಶ್ಮನ್ ಕಾ ಹೇ ಬಗಲ್ ಮೇ ಹೇ ಅನ್ನೋದು ಮೋದಿ ಅವ್ರಿಗೆ ಗೊತ್ತಾಕೈತಿ. ಅವಾಗ ಗೊತ್ತಾಕೈತಿ ಪಕ್ಕಾ ದುಶ್ಮನ್. ನಮ್ಮ ಜನರಿಗೆ ಅಯೋಧ್ಯೆ ಮಂದಿರ ಕಟ್ಟರು, ಕಾಶಿ ಮಂದಿರ ಕಟ್ಟಿದ್ರು, ಅದು ಚಲೋ ಇದು ಚಲೋ ಅಂತ ಏನೇನೋ ಹಾಕಿದ್ರೆ ನೀವೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದ್ರೆ ಒಳ್ಳೇದಾಕೈತಿ, ಕೆಟ್ಟದಾಗಬೇಕಂದ್ರೆ ಯಾರು ಬಂದರೂ ತೋಡಕ್ಕೆ ತಡೆಯೋಕ್ಕಾಗೋದಿಲ್ಲ, ಕೆಟ್ಟದಾಕೈತಿ. ಘಟನೆಗಳು ಒಳ್ಳೇದು ನಡಿಬೇಕಂದ್ರೆ ಒಳ್ಳೇದು ನಡಿತೈತಿ, ಕೆಟ್ಟದ್ದು ನಡಿಬೇಕಂದ್ರೆ ಕೆಟ್ಟದ್ದು ನಡಿತೈತಿ. ಅದು ಕಾಲ ನಿರ್ಣಯ. ಆದರೆ ನಾವು ಪ್ರಜ್ಞಾಪೂರ್ವಕವಾಗಿ ಎಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲ ಎಷ್ಟು ವರ್ಷ ಅನುಭವಿಸಿರಿ? ನಾನು 297 ದಿನ ಅನುಭವಿಸಿನಿ ಒಂದು ಜಾಗದಲ್ಲಿ ಕೂತ್ಕೊಂಡು. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ ಕೂಡ. ದಿಂಗಾಲೇಶ್ವರ ಸ್ವಾಮೀಜಿಯವರು ಅವರು ಯಾರು ಸ್ವತಃ ಸ್ವಾರ್ಥವನ್ನು ಬಯಸಿ ಇವೆಲ್ಲವನ್ನು ಮಾತಾಡ್ಲಿಕ್ಕೆ ಬಂದಿಲ್ಲ. ಅವ್ರು ಹೇಳಿದ್ರು ಪಕ್ಷ ವಿರೋಧಿ ಅಲ್ಲ, ವ್ಯಕ್ತಿ ವಿರೋಧಿ ಅಲ್ಲ, ನಾನು ವ್ಯಕ್ತಿಯಲ್ಲಿರ್ತಕ್ಕಂಥ ದುರ್ಗುಣದ ವಿರೋಧಿ. ಅವರಲ್ಲಿ ದುರ್ಗುಣ ಸರಿ ಹೋಯಿತು ಅಂತಂದ್ರೆ ಅವರಿಗೆ ಮತ್ತೆ ನಾವೇ ನ್ಯಾಯ ಕೊಡ್ತೀವಿ. ಆ ದುರ್ಗುಣಗಳನ್ನು ಸರಿಪಡಿಸ್ಕೊಳ್ರಿ. ನೀವು ಬಂದು ಇವತ್ತು ಮೋದಿಯವ್ರಿಗೆ ಕಾಲು ಬೀಳಿ ಕ್ಷಮೆ ಕೇಳ್ತೀರಿ, ಅದು ಪಶ್ಚಾತ್ತಾಪ ಅಲ್ಲ. ನಿಜವಾಗ್ಲೂ ನಿಮಗೆ ಪಶ್ಚಾತ್ತಾಪ ಆಗಬೇಕು ಅಂತಕ್ಕಂಥ ತಿಳುವಳಿಕೆ ನಿಮಗಿದ್ದರೆ ಇವತ್ತು ಆ ಜಾಗವನ್ನು ನೀವು ತಿರಸ್ಕಾರ ಮಾಡಿರಿ.
ನಾನು ಇದರಿಂದ ಹಿಂದೆ ಸರಿತೀನಿ, ನನ್ನಿಂದ ಈ ಜನಗಳಿಗೆ ಮೋಸ ಆಗಿದೆ, ನನ್ನಿಂದ ಮಠಾಧಿಪತಿಗಳಿಗೆ ನೋವಾಗಿದೆ, ಎಲ್ಲರಿಗೂ ನೋವಾಗಿದ ಮೇಲೆ ನಾನು ಈ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ, ನಮ್ಮನ್ನು ಎಂದು ಜನ ಕೊಂಡಾಡ್ತಾರೆ ಅವತ್ತು ನಾನು ಎಲೆಕ್ಷನ್ ನಿಂದಿರ್ತೀನಿ ಅಂತ ಹೇಳಿದ್ರೆ ಅವಾಗ ನಿಮ್ಮ ನೈತಿಕತೆ ಒಪ್ಪಲಿಕ್ಕೆ ಸಾಧ್ಯ ಆಗ್ತೀವಿ. ನೀವೆಲ್ಲ ಒಳಗೆ ಬೂಟಾಟಿಕೆ ಮಾಡ್ತೀರಾ? ನೀವೆಲ್ಲ ಅನ್ಬೋದು ದಿಂಗಾಲೇಶ್ವರ ಸ್ವಾಮೀಜಿಗಳು ಇಷ್ಟೆಲ್ಲ ಆರೋಪಗಳ ಪಟ್ಟಿಗಳು ಇಟ್ಟರೂ ಸಹಿತ ಎಲ್ಲಿ ಕುಯ್ಕನ್ನಕ್ಕೆ ಧ್ವನಿ ಇಲ್ಲ ಅವನಿಗೆ. ಏನಾರು ಇದ್ದರೆ ಅಲ್ಲ ಅವ್ರ ಅಭಿಮಾನಿಗಳು ಏನಾರು ಹೇಳ್ಬೇಕಲ್ಲ, ಏನಾಯ್ತು ಗಂಧ? ಇವ್ರು ಹೇಳಿರೋ ಕೆಲಸನೇ ಅವ್ರು ಮಾಡಿರೋದು, ಬೇರೆ ಯಾವ ಕಲ್ಯಾಣ ಕಾರ್ಯಗಳು ಮಾಡಲಿಲ್ಲ. ಇವತ್ತು ಹೇಳ್ತಾನೆ ಜಂಗಮರ ಆಶೀರ್ವಾದ ನನಗೈತಿ ಅಂತೇಳಿ. ಎಲ್ಲೋಗಿತ್ತಪ್ಪ ನಿನ್ನ ಜಂಗಮರ ಆಶೀರ್ವಾದ? 297 ದಿನ ಫ್ರೀಡಮ್ ಪಾರ್ಕ್ನಾಗ ಕುಂತಾಗ ನಿಮ್ಮ ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತಂದಿವಿ. ಮುಖ್ಯಮಂತ್ರಿ ಬೊಮ್ಮಾಯಿ ಮನೆಗೆ ದಿನ 100 ದಿನ ತಿರುಗಾಡಿದ್ವಿ. 2 ತಾಸು ಬಾಗಿಲಾಗ ನಿಂತೀವಿ ಕಾವೇ ಹಾಕ್ಕೊಂಡು. ಕುಂಡ್ರಿ ಅಜ್ಜವ್ರು ಅನ್ನೋರೊಬ್ಬರು ಇರಲಿಲ್ಲ ನಮಗೆ. ನಮ್ಮ ಸ್ವಾಭಿಮಾನಕ್ಕೆ ಎಷ್ಟು ಧಕ್ಕೆ ಬಂದಿರಬೇಕು? ಇಂಥ ಅಯೋಗ್ಯರನ್ನ ನಾವು ಆರಿಸಿ ತರಬಾರ್ದು. ದೇಶದಲ್ಲಿ ಅಭಿವೃದ್ಧಿ ಮಾಡೋರು ಭಾಳ ಮಂದಿ ಅದಾರ, ಆ ಪಕ್ಷದಲ್ಲಿ ದುರಾಡಳಿತ ನಡೆಸೋರು ಕೂಡ ಭಾಳ ಜನ ಅದಾರ. ಅಂಥವ್ರನ್ನು ಗುರುತಿಸಿ ಇವತ್ತು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಬಿಡ ಇಲ್ಲದೆ ಮುಲಾಜಿಲ್ಲದೇ ಬಚ್ಚಿಟ್ಟು ಮುಚ್ಚಿಟ್ಟು ಮಾತನಾಡುವಂಥ ಸ್ವಾಮೀಜಿಯವರು ದಿಂಗಾಲೇಶ್ವರಲ್ಲ. ಅವರಂಥ ಧೀರ ದಿಟ್ಟ ಸ್ವಾಮೀಜಿಯವರು ಯಾರೂ ಇಲ್ಲ. ಸ್ವಾಮಿ ವಿವೇಕಾನಂದರು ಒಬ್ಬರು ಬಿಟ್ಟರೆ ನಮ್ಮ ದಿಂಗಾಲೇಶ್ವರರು ಒಬ್ಬರು ಎಷ್ಟು ಧೀರವಾಗಿ ಮಾತಾಡ್ತಕ್ಕಂಥದ್ದು. ಮಠಗಳಲ್ಲಿ 4 ಗೋಡೆಗಳ ಮುಂದೆ ಮಾತಾಡೋದು ಅದು ಗಂಡಸ್ತನ ಅಲ್ಲ. ನಿಜವಾದ ಗಂಡಸ್ತನ ಅಂದರೆ ಪಬ್ಲಿಕಲ್ಲಿ ಮಾತಾಡಬೇಕ್ರಿ. ನೀನು ತಪ್ಪು ಮಾಡಿದೆ ಅಂತ ಹೇಳಕ್ಕೆ ಏನು ತಪ್ಪಾಯ್ತಿ? ಓಟ್ ಹಾಕೋರು ನಾವು, ಗೆಲ್ಲಿಸೋರು ನಾವು. ನಿನ್ನ ನಾವು ತಿದ್ದಲಿಲ್ಲ ಅಂದ್ರೆ ಇನ್ಯಾರು ತಿದ್ದಬೇಕು? ಮೋದಿ ಬಂದು ಓಟ್ ಹಾಕಿ ಗೆಲ್ಲಿಸ್ತಾರ ಇಲ್ಲಿ? ಇಡೀ ಕರ್ನಾಟಕದ ಜನ ಬಂದು ಓಟ್ ಹಾಕಿ ಗೆಲ್ಲಿಸ್ತಾರ ಇಲ್ಲಿ? ಧಾರವಾಡ ಮತಕ್ಷೇತ್ರದ ಜನದ ಋಣದಲ್ಲಿ ಪ್ರಹ್ಲಾದ್ ಜೋಶಿ ಆದರೆ ಜೋಶಿ ಋಣದಲ್ಲಿ ನಾವು ಯಾರೂ ಕೂಡ ಇಲ್ಲ. ಅವ್ರು ಇಷ್ಟು ವರ್ಷ ಮಜಾ ಮಾಡ್ಯಾರ, 100 ತಲೆಮಾರು ರೊಕ್ಕ ಮಾಡ್ಯಾರ ಅಂತಂದ್ರೆ ಈ ಕ್ಷೇತ್ರದ ಮತದಾನ ಪ್ರಭುಗಳಿಂದ ಆಗಲಿ ಅವರು ವೈಯಕ್ತಿಕದಿಂದ ಏನೂ ಕೂಡ ಅಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಇಷ್ಟು ಕಂಠ ಶೋಷಣೆ ಮಾಡಿ ಹೇಳಕತ್ತಿದ್ದು ಉಪಯೋಗ ಆಗಬೇಕಂದ್ರೆ ನೀವು ನಾಳೆ 7ನೇ ತಾರೀಕು, ನಾಳೆ ಒಂದೇ ದಿನ ನೀವು ವಿಚಾರ ಮಾಡಲಿಕ್ಕೆ, ನಾಳೆ ವಿಚಾರ ಮಾಡೋಕ್ಕೆ ಅವಕಾಶ ಕೊಡಬೇಡ್ರಿ. ಹಿಂದೆ ಸಂಕಲ್ಪ ಮಾಡಿರಿ, ನಾವು ದಿಂಗಾಲೇಶ್ವರ ಯಾರು ಹೇಳ್ಯಾರ ಅವರಿಗೆ ನಾವು ಓಟ್ ಹಾಕೋದಂತಕ್ಕಂಥ ತೀರ್ಮಾನವನ್ನು ಮಾಡಿ. ಯಾವುದೇ ಪಕ್ಷ ವಿರುದ್ಧವಲ್ಲ. ಪಕ್ಷ ಅಭಿಮಾನಿಗಳು ಯಾರೂ ಕೂಡ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವ್ಯಕ್ತಿಯಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಸದೆಬಡಿಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಪಕ್ಷ ಸಂಬಂಧ ಇಲ್ಲ ನಮಗೆ, ವ್ಯಕ್ತಿ ಸಂಬಂಧ. ಭಾಳ ಜನ ಹೇಳ್ತೀರಿ ಮೋದಿ ಚಲೋ ಅದಾನ ಅಂತೇಳಿ. ನೀವು ಯಾರ ಕನ್ಯಾ ಕೊಡ್ಬೇಕಾದ್ರೆ ಮನ್ಯಾಗ ಹಿರಿಯಾಗ ನೋಡಿ ಕನ್ಯಾ ಕೊಡ್ತೀರೋ, ಹುಡುಗನ ನೋಡಿ ಕನ್ಯಾ ಕೊಡ್ತೀರೋ? ನೀವು ಭಾಳ ಜನ ತಲೆ ಉದ್ಸ್ಯಾರ ನಿಮಗೆ. ಅಲ್ಲಿ ಮ್ಯಾಲೆ ನೋಡ್ಬೇಕ್ರಿ, ಕೆಳಗೆ ನೋಡ್ರಪ್ಪ ಮಕ್ಕಳಾಗೋರು. ಮ್ಯಾಲೆ ನೋಡ್ಬೇಕ್ರಿ ಅಂತಿರ್ತಾರೆ ನಮಗೆ ಭಾಳ ಮಂದಿ. ಓಟ್ ಹಾಕ್ರಿ ಅಂದರೆ ಇಲ್ರಿ ಅಜ್ಜಾರೆ, ಇಲ್ಲಿ MLA ಹೆಂಗಾರ ಮಾಡ್ಬೋದ್ರಿ, ಅಲ್ಲಿ ಮ್ಯಾಲೆ ಚಲೋ ಅದನ್ನಲ್ರಿ. ಮಕ್ಕಳು ಯಾರು ಮಾಡೋರಪ್ಪ? ನಾಳೆ ನಿಮ್ಮ ಮಗಳಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಮನೆ ಯಜಮಾನಿ ಕೇಳ್ತೀರಿ, ನಾಚಿಕೆಡಗಳು ನೀವು. ನಾಚಿಕೆಡಗಳು ಮನ್ಯಾಗ ಹಳೆಯನ್ ಕೇಳ್ತೀರೋ, ನಾವು ಯಜಮಾನಿ ಕೇಳ್ತೀರೋ? ನೀವು ಸ್ವಲ್ಪ ತಲೆಗೆ ಇಟ್ಕೊಳ್ರಿ. ನೀವು ನಿಮ್ಗೆ ಏನೇನೋ ಹಾಕಿಬಿಡ್ತಾರ, ವಿಡಿಯೋಗಳು ಹಾಕ್ತಾರ, ಅದು ಹಾಕ್ತಾರ, ಇದು ಹಾಕ್ತಾರ. ಇಲ್ಲಿ ಸಂಸಾರ ಮಾಡೋರು ನಾವು ಯಾಕೆ ಕೇಳ್ರಿ? ನೀವು ಮೋದಿ ಎಲ್ಲ ಸಂಸಾರ ಮಾಡೋದು, ಅದು ಜಗತ್ತಿನ ಸಂಸಾರ ಮಾಡಲಿ. ಇಲ್ಲಿ ಸಂಸಾರ ಮಾಡೋರು ಯಾರು? ನಾವು ಮಗಳನ್ನು ಮಾರ್ಕೋಬಾರ್ದು. ಯೋಗ್ಯವಾದ ಅಳಿಯನ್ನು, ಯೋಗ್ಯವಾದ ಮನೆತನವನ್ನು, ಯೋಗ್ಯವಾದ ಸಂಸಾರನ ಮಾಡೋರು ನಾವು ಮಗಳನ್ನೇ ಕೊಡ್ತೀವಿ. ಆಗಲಿ ಅಯೋಗ್ಯರಿಗೆ ಮಗಳನ್ನು ಕೊಡೋದಿಲ್ಲ. ಅಯೋಗ್ಯರಿಗೆ ಮಗಳು ಕೊಟ್ಟರೆ ಮಕ್ಕಳಾಗೋದಿಲ್ಲ. ಅದಕ್ಕೆ ದೇಶದ ವಿಚಾರ ಬಂದಾಗ ಭಾಳ ಜನ ಹೇಳ್ತಾರೆ ಅಲ್ಲಿ ಮ್ಯಾಲೆ ನೋಡ್ಬೇಕ್ರಿ. ಹೇಳೋದು ಏನು ಮ್ಯಾಲೆ ನೋಡ್ತೀರಪ್ಪ ಮಾರೇ? ಮ್ಯಾಲೆ ನೋಡಿದ್ರೆ ಮಳೆ ಬರ್ಬೇಕು, ಅವನು ಮಳೆ ಬರ್ಲಾರ್ದಂಗೆ ಆಗೈತಿ. ರೈತರೆಲ್ಲ ಮ್ಯಾಲೆ ನೋಡೋಂಗೆ ಆಗೈತಿ. ಮ್ಯಾಲೆ ನೋಡಿದ್ರೆ ಬಿಸಿಲು ಸುಡು ಅನ್ನಕತ್ತೈತಿ. ನೀವೆಲ್ಲ ಇಷ್ಟು ಬಿಸಿಲಾಗ ಕುಂತೀರಂದ್ರೆ ನಿಮಗೆ ದಿಂಗಾಲೇಶ್ವರ ಮೇಲೆ ಅಭಿಮಾನ ಇದೆ.
ದಿಂಗಾಲೇಶ್ವರ ಸ್ವಾಮೀಜಿಯವರು ತೆಗೆದುಕೊಂಡ ನಿರ್ಣಯದ ಮೇಲೆ ಅಭಿಮಾನ ಇದೆ ಅಂತಕ್ಕಂಥದ್ದು. ಮೋದಿ ಮೇಲೆ ಅಭಿಮಾನ ಇರಲಿ, ಬೇಡ ಅನ್ನೋದಿಲ್ಲ, ನಮಗೂ ಇದೆ. ನಾವು ಬಿ ಜೆ ಪಿ ಸ್ವಾಮಿಗಳೇ, ಆದರೆ ಇವತ್ತು ಅನಿವಾರ್ಯ ಬಂದೈತಿ. ನೀವೆಲ್ಲರೂ ಬಿ ಜೆ ಪಿ ಜೊತೆ ಗುರುತಿಸ್ಕೊಡ್ರಿ. ಕುಟ್ಟೋದು ಯಾರಿಗೆ ಕುಟ್ಟಬೇಕು? ಗಟ್ಟಿಯಾಗಿ ಹೇಳ್ರಯ್ಯ. ಇಂಥ ಧೈರ್ಯವಾನ್ರು ಎದುರು ಕುಂತಾಗ ನೀವು ಯಾಕೆ ಬಾಯಿ ಬಿಚ್ಚವಲ್ರಿ? ನಿಮ್ಮ ಓಟು ಯಾರಿಗೆ? ನೋಡಿ, ನಾನು ಹೇಳ್ತಾ ಇಲ್ಲ, ನೀವೇ ಹೇಳಕತ್ತೀನಿ. ಅಂದ್ರೆ ಇಷ್ಟು ಜಾಗೃತರಾಗಿರಲ್ಲ, ಭಾಳ ಸಂತೋಷ. ಮೇಲೆ ಕೆಳಗೆ ನೋಡ್ಬೇಡ್ರಪ್ಪ. ನಾವು ಓಟ್ ಹಾಕೋ ವ್ಯಕ್ತಿ ಹೆಂಗದನ ಅನ್ನೋದು ದಿಂಗಾಲೇಶ್ವರು ನಿಮಗೆ ತಿಳಿದ ವಿಚಾರ, ತಿಳಿಲಾರ್ದ ವಿಚಾರ. ನೀವು ಬಹಿರಂಗವಾಗಿ ಹೇಳಕ್ಕ ಭಯ ಪಟ್ಕೊಂಡ್ರು ಸಹಿತ ನಿಮ್ಮೆಲ್ಲರ ಧ್ವನಿಯಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಮಾತಾಡಿದ್ದಾರೆ. ನಾವು ಜಂಗಮರು, ಜಾತಿ ವಿರೋಧಿಗಳಲ್ಲ, ಅರ್ಥ ಮಾಡಿಕೊಳ್ಳಿ. ನಾವು ಜಂಗಮರು, ಜಾತಿ ವಿರೋಧಿಗಳಲ್ಲ. ಹರಿಜನರು, ಗಿರಿಜನರು, ವಾಲ್ಮೀಕಿ, ಎಲ್ಲ ಕುರುಬರು, ಲಂಬಾಣಿಗರು, ರೆಡ್ಡಿಗಳು, ಯಾರ್ಯಾರದಿರಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಏಕೈಕ ಧರ್ಮ ಅಂದರೆ ವೀರಶೈವ ಲಿಂಗಾಯತ ಪಂಗಡದಲ್ಲಿ ಜಂಗಮರು. ಯಾವುದು ಭೇದವನ್ನು ನೋಡೋದಿಲ್ಲ. ಅವನ ಅಂಗಿ ಹರಿದಿರಲಿ, ಅವನ ಹೊಟ್ಟೆ ಹಸ್ದಿರಲಿ, ಹಣೆ ಮೇಲೆ ವಿಭೂತಿ ಇಟ್ಕೊಂಡು ನಿಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ಜಂಗಮರು. ಇವತ್ತು ಜಂಗಮರು ಎಲ್ಲ ಜಾತಿಗಳಿಗೂ ಗುರುಗಳು. ನಮಗೆ ಯಾವುದೂ ಕೂಡ ಜಾತಿ ಇಲ್ಲ, ನಮಗೆ ಯಾವುದು ಕೂಡ ಪಕ್ಷ ಇಲ್ಲ. ನಮ್ಮಲ್ಲಿ ಒಳ್ಳೆಯವರು, ಕೆಟ್ಟವರು. ಇವತ್ತು ಪ್ರಹ್ಲಾದ್ ಜೋಶಿ ಹಿಂದೆ ತೆಕ್ಕೊಳ್ತೀನಿ ಅಂತ ಹೇಳಿಕೆ ಕೊಡ್ರಿ, ನಿಜವಾದ ಮನುಷ್ಯತ್ವ ಅವನಿಗೆ ಬಂದೈತಿ ಅಂತ ಅರ್ಥ ಆಗ್ತೈತಿ. ಅವ್ರು ಯಾಕೆ ಹೋಗ್ತಾರ್ರಿ? ಮಜಾ ಅನುಭವಿಸ್ಯಾರ. 5 ವರ್ಷ ಆರಾಮವನವನು ವಿಮಾನದಾಗ ಅಡ್ಡಾಡಕ್ಕೆ ಕೊಟ್ಟಿರಿ, ಕೆಂಪು ಕಾರ್ನಾಗ ಅಡ್ಡಾಡಕ್ಕೆ ಕೊಟ್ಟಿರಿ, ಗನ್ಮಾನ ಕೊಡೀರಿ, ಡೆಲ್ಲಾಗ ಐಷಾರಾಮಿ ಜೀವನ ಕೊಟ್ಟಿರಿ. ಗಿಡ್ಡದನ ಶಾಣೆ ಅದನ ಅಂತೇಳಿ ನಮ್ಮ ಮೋದಿಯವರು ಮಗ್ಗಲ್ಲಿ ಇಟ್ಕೊಂಡಾರ. ಅವ್ರಿಗೆ ಇನ್ಮೇಲೆ ಗೊತ್ತಾಗ್ತೈತಿ ದುಶ್ಮನ್ ಕಾ ಹೈ ಬಗಲ್ ಮೇ ಹೈ. ಅವಾಗ ಅವ್ರಿಗೆ ಅರಿವಾಗ್ತೈತಿ. ನಮ್ಮ ಕಲ್ಗಟ್ಟಿಗೆ ಜನ ಅಷ್ಟೇ ಅಲ್ಲ, ಸುತ್ತಲೂ ಮುತ್ತಲು ಎಲ್ಲ ಹಳ್ಳಿ ಜನಗಳು ಬಂದಿದ್ದೀರಿ. ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಗಳೇ, ನೀವೆಲ್ಲ ಪ್ರಜೆಗಳೇ, ಪ್ರಭುಗಳು. ಅದನ್ನು ಭಾಷಣದಾಗ ಅಷ್ಟೇ ಹೇಳ್ತಾರೆ ಅವರು. ನೀವು ಓಟ್ ಹಾಕಿ ಗೆಲ್ಲಿಸಿದ ಮೇಲೆ ಮನೆ ಮುಂದೆ 1 ತಾಸು ಕಾಯಿಸ್ತಾರೆ. ನಿಮಗೆ 1 ಲೋಟ ನೀರು ಕೊಡೋದಿಲ್ಲ, ನಿಮಗೆ ಓಟ್ ಕೊಟ್ಟಿರ್ತೀನಿ. ಅತ್ಯಂತ ಬೆಲೆ ಬಾಳುವ ಓಟ್, ಅದಕ್ಕೆ ಯಾವನೂ ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಬೆಲೆ ಬಾಳ ಓಟನ್ನು ನೀವು ದಾನ ಮಾಡ್ತೀರಿ. ಆ ಯೋಗ್ಯರಿಗೆ ಅದರ ಮಹತ್ವ ಗೊತ್ತಾಗಬೇಕಾದ್ರೆ ಈ ಸರಿ ಬಿಸಿ ತಟ್ಟಿಸಿ ಅವ್ರನ್ನೆಲ್ಲಿಡಬೇಕು ಅಲ್ಲಿ ಇಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಸಾಮಾನ್ಯವಾಗಿ ನಾವು ವೇದಿಕೆ ಮೇಲೆ ಎಲ್ಲ ಸಂದೇಶಗಳನ್ನು ಹೇಳ್ತಕ್ಕಂಥವ್ರು ಫಕೀರ್ ದಿಂಗಾಲೇಶ್ವರು. ನಾವೆಲ್ಲ ಅವರಿಗೆ ಕೊಡ್ರಪ್ಪ ಅಂತ ಹೇಳ್ತೀವಿ. ಅವ್ರು ಮಾತಾಡಿದ ಮೇಲೆ ನಾವು ಮಾತಾಡೋದು ಅಂದ್ರೆ ಭಾಳ ಕಷ್ಟ. ಜಡಿ ಮಳೆ ಬಂದಮೇಲೆ ಜಿಡಿ ಮಳೆ ಬಂದಂಗ. ಆದರೆ ರೈತರಿಗೆ ಜಡಿ ಮಳೆನೂ ಮುಖ್ಯ. ನೋಡ್ರಿ, ಜಿಟಿ ಮಳಿನೇ ಭೂಮಿ ತಂಪಾಗ್ತೈತಂತ. ಆ ಕೆಲಸ ತಂಪಾಗಬೇಕಂದ್ರೆ ಪ್ರಹ್ಲಾದ್ ಜೋಶಿಗೆ ಎಲ್ಲಿಡ್ಬೇಕು ಅಲ್ಲಿಟ್ರೆ ನಮ್ಮ ಕ್ಷೇತ್ರ ತಂಪಾಗ್ತೈತಿ. ಇಲ್ಲಾಂದ್ರೆ ಮತ್ತೆ ಕಾವು ಏರ್ತೈತಿ, ಮಳೆ ಬರ್ಲಾರ್ದಂಗೆ ಆಕೈತಿ, ಬೆಳೆ ಬರ್ಲಾರ್ದಂಗೆ ಆಕೈತಿ. ಆ ಪ್ರಹ್ಲಾದ್ ಜೋಶಿಗೆ ಏನಾದರೂ ಪ್ರಜ್ಞೆ ಇದ್ದರೆ ಅವ್ರ ಚುನಾವಣೆಯಿಂದ ಹಿಂದೆ ಸರಿಬೇಕು. ನನಗೆ ಓಟ್ ಹಾಕ್ಬೇಡ್ರಪ್ಪ. ಈ ಭಾಗದ ಸಮಾಜದ ಧ್ವನಿ ಆಗಿರ್ತಕ್ಕಂಥ ಕಾವಿದಾರಿಗಳೆಲ್ಲರೂ ಕೂಡ ನನಗೆ ಬುದ್ಧಿ ಹೇಳಕತ್ತಾರ. ನಾನು ಈ ಚುನಾವಣೆಯಿಂದ ಸರಿತೀನಿ ಅಂತಕ್ಕಂಥ ಮಾತು ಪ್ರಹ್ಲಾದ್ ಜೋಶಿ ಹೇಳದ್ನಂದ್ರೆ ಅವನಿಗೇನಾರು ಸ್ವಲ್ಪ ಮನುಷ್ಯತ್ವ ಐತಿ ಅಂತ. ಅದನ್ನು ಹೇಳಿಲ್ಲ ಅಂದ್ರೆ ಅವನ ತೆಲ್ಯಾಗ ಇನ್ನೂ ಭೂತ ಐತಿ ಅಂತ ನೀವೆಲ್ಲರೂ ಕೂಡ ಅರ್ಥ ಮಾಡಬೇಕು. ಆ ಭೂತ ಬಿಡಿಸ್ಬೇಕಾದ್ರೆ ನಾವು ಯಾರಿಗೆ ಓಟ್ ಹಾಕ್ಬೇಕು? ಆ ಕೆಲಸ ಮಾಡ್ತೀರಿ ಅಂಥೇಳಿ ನಮ್ಮ ಮಾತುಗಳನ್ನು ಪ್ರೀತಿಯಿಂದ ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವೇದಿಕೆ ಮೇಲೆ ಪೂಜ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ನನ್ನ ಸ್ವಾರ್ಥ ಅಂದರೆ ಹಾವೇರಿ ಮತ್ತು ಗದಗ ಮತಕ್ಷೇತ್ರದಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ರಾಷ್ಟ್ರೀಯ ಪಕ್ಷಗಳು ಮೊಟ್ಟ ಮೊದಲಿಗೆ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಜಂಗಮರಿಗೊಂದು ಟಿಕೆಟ್ ಕೊಟ್ಟಿದೆ. ನೀವೆಲ್ಲರೂ ಕೂಡ ಆ ಪಕ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು.
ಇಡೀ ಪ್ರಜಾಪ್ರಭುತ್ವ ಬಂದು, ಸಂವಿಧಾನ ಬಂದು, ಸ್ವತಂತ್ರ ಬಂದು ಒಬ್ಬ ಜಂಗಮರಿಗೆ ಯಾವ ಪಕ್ಷವೂ ಕೂಡ ಟಿಕೆಟ್ ಕೊಟ್ಟಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬರು ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಅಂತೇಳಿ ಅವರು ಪಕ್ಷೇತರವಾಗಿ ಒಬ್ಬರು ಆಯ್ಕೆ ಮಾಡಿ ಬಂದಿದ್ದರು. ಅದಕ್ಕಾಗಿ ಇವತ್ತು ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ನಮ್ಮ ಜಂಗಮರಾಗಿರ್ತಕ್ಕಂಥ ಆನಂದ ಗಡ್ಡದೇವರ ಮಠರಿಗೆ ಅವಕಾಶ ಕೊಟ್ಟಿದೆ. ಅಲ್ಲಿ ಎಲ್ಲ ಜಾತಿಯವರು ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಜಂಗಮ ಜೋಳಿಗೊಂದು ಮಠ ಹಾಕ್ರಪ್ಪ ಅಂತೇಳಿ ಕೇಳ್ಕೊಳ್ರಿ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.